Welcome back to Bible study. ನಿಮ್ಮೆಲ್ಲರನ್ನು ಸತ್ಯವೇದ ಅಧ್ಯಯನಕ್ಕೆ ತಿರುಗಿ ನಾವು ಸ್ವಾಗತಿಸುತ್ತೇವೆ. Happy to see you all again. ನಿಮ್ಮೆಲ್ಲರನ್ನು ತಿರುಗಿ ನೋಡುವುದಕ್ಕೆ ಸಂತೋಷವಾಗ್ತದೆ. God bless your heart. God bless your dedication. Although it's raining so much, flooding outside, you have chosen time, kept time aside to spend time in the meditation of the word. God bless you abundantly. ಹೊರಗಡೆ ತುಂಬಾ ಮಳೆ ಸುರಿಯುತ್ತಿದ್ದಾಗ್ಯೂ ದೇವರ ವಾಕ್ಯವನ್ನು ಕಲಿಯುವುದಕ್ಕೆ ನಿಮಗಿರುವಂತಹ ಮನಸ್ಸಿಗಾಗಿ ಆಸಕ್ತಿಗಾಗಿ ಕರ್ತನಿಗೆ ನಾನು ಸ್ತೋತ್ರ ಮಾಡ್ತೇನೆ. So today we'll continue our teaching on salvation and foundations of faith. ನಂಬಿಕೆಯ ಅಸ್ತಿವಾರಗಳು ಎಂಬುವಂತ ಈ ಸತ್ಯವೇದ ಅಧ್ಯಯನವನ್ನು ರಕ್ಷಣೆ ಎಂಬ ಪುನಃ ಅಸ್ತಿವಾರ ಮೊದಲನೇ ಅಸ್ತಿವಾರದೊಂದಿಗೆ ಪ್ರಾರಂಭಿಸಿದ್ದೇವೆ. ಅದನ್ನು ಇವತ್ತು ಸಹ ಮುಂದುವರಿಸಿ ಮಾತನಾಡುವಂತವರಾಗಿರ್ತೇವೆ. Okay, if you remember, what is true gospel and what is the difference between true gospel and false gospel? Can anybody, one person, stand up and say? ಸತ್ಯ ಸುವಾರ್ತೆ ಅಂದ್ರೆ ಏನು, ಸತ್ಯ ಸುವಾರ್ತೆಗೂ ತಪ್ಪಾದ ಸುವಾರ್ತೆಗಿರುವಂತಹ ವ್ಯತ್ಯಾಸವೇನು, ಯಾವುದಾದ್ರೂ ಒಂದು ಸಂಗತಿಯನ್ನು ಒಬ್ಬ ವ್ಯಕ್ತಿ ಎದ್ದು ವಿವರಿಸಬೇಕೆಂಬುದಾಗಿ ನಾವು ಕೇಳಿಕೊಳ್ತೇವೆ. Anybody? ಯಾರಾದರೂ ಸರಿ. True gospel is okay. Faith is our response to the true gospel. Okay, what is true gospel then? ಅವ್ರು ಹೇಳಿದ್ದು ಸತ್ಯ ಸುವಾರ್ತೆ ಅಂದ್ರೆ ದೇವರ ಮೇಲೆ ನಾವು ನಂಬಿಕೆ ಇಡುವಂತದ್ದು, ನಮ್ಮ ಮೇಲೆ ಅಲ್ಲ, ನಮ್ಮ ಕಾರ್ಯಗಳ ಮೇಲೆ ಅಲ್ಲ ಎಂಬುದಾಗಿ. ಓಕೆ, ಸತ್ಯ ಸುವಾರ್ತೆ ಅಂದ್ರೆ ನಾವು ದೇವರ ಮೇಲೆ ನಂಬಿಕೆ ಇಡುವಂತದ್ದು. ಓಕೆ, ಸುವಾರ್ತೆ ಅಂದ್ರೆ ಏನು? ಗುಡ್ ನ್ಯೂಸ್. ಓಕೆ, ಅದಕ್ಕೆ ಗ್ರೀಕ್ ಪದ ಎವಾಂಗ್ಲಿಯಾನ್, ರೈಟ್? ಅಥವಾ ಎವಾಂಜಲಿಯಾನ್. ಓಕೆ, ಯುವಾಂಗ್ಲಿಯಾನ್, ಎವಾಂಗ್ಲಿಯಾನ್ ಎಂಬುದಾಗಿ ಕರೀತಾರೆ. ಅದರಿಂದಲೇ ಎವಾಂಜಲಿಸಮ್ ಎಂಬ ಪದವು ಬಂದಿದೆ, ರೈಟ್? So evangelism, the word came from the root word called evangelion or euangelion, which is evangelism. ಸುವಾರ್ತೆ ಅನ್ನುವಂತ ಈ ಒಂದು ಪದ, ಅದರ ರೂಟ್ ಪದ ಯಾವುದಂದ್ರೆ ಗ್ರೀಕ್ ಪದವಾಗಿದೆ. ಅದು ಎವಾಂಗೆಲಿಯೋನ್ ಎಂಬುವಂತ ಗ್ರೀಕ್ ಪದದಿಂದ ತೆಗೆಯಲ್ಪಟ್ಟಿರುವಂತದ್ದಾಗಿದೆ. Okay, so the meaning is that it is too good to be true. ಅಂದ್ರೆ ನಂಬದೆ ಆಗದಷ್ಟು ಸತ್ಯ, ನಂಬಲಾಗದಷ್ಟು ಸತ್ಯವಾಗಿದೆ. ಅದು ಸುವಾರ್ತೆ, ಒಳ್ಳೆಯ ನ್ಯೂಸ್, ಗುಡ್ ನ್ಯೂಸ್. ಸುವಾರ್ತೆ ಅಂತ ಹೇಳುವಾಗ ನಂಬಲಾಗದಷ್ಟು ಸತ್ಯ. ಓಕೆ, ಸೊ ಗುಡ್ ನ್ಯೂಸ್ ಮೀನ್ಸ್ ಇದು ಎನಿಥಿಂಗ್ ಕ್ಯಾನ್ ಬಿ ಗುಡ್ ನ್ಯೂಸ್, ರೈಟ್? ಶುಭವಾರ್ತೆ ಅಂದ್ರೆ ಯಾವುದೇ ಶುಭವಾರ್ತೆ ಸಹ ಶುಭವಾರ್ತೆ ಅಲ್ವಾ? ಓಕೆ, ಈವನ್ ಇಫ್ ಯು ಗೆಟ್ ಸ್ಯಾಲರಿ ಹೈಕ್, ಇಟ್ ಇಸ್ ಆಲ್ಸೋ ಗುಡ್ ನ್ಯೂಸ್. ನಿಮ್ಮ ಸ್ಯಾಲರಿ ಬೆಳೆದಿದೆ ಅಂದುಕೊಳ್ಳಿ, ಅದು ಸಹ ಗುಡ್ ನ್ಯೂಸ್. ಇಫ್ ಗುಡ್ ರೈನ್ ಕಮ್ಸ್ ಅಂಡ್ ಕ್ರಾಪ್ಸ್ ಕಮ್, ಇಟ್ಸ್ ಅ ಗುಡ್ ನ್ಯೂಸ್. ಒಳ್ಳೆ ಮಳೆ ಬಂದು ಒಳ್ಳೆ ಬೆಳೆ ಬಂದ್ರೆ ಅದು ಸಹ ಶುಭವಾರ್ತೆ. So what is the difference between the good news of Christ and this good news? ಕ್ರಿಸ್ತನ ಶುಭವಾರ್ತೆಗೂ ಮಾಮೂಲು ನಮ್ಮ ಜೀವನದಲ್ಲಿ ದಿನನಿತ್ಯ ನಡೆಯುವ ಶುಭವಾರ್ತೆಗಳಿಗೂ ವ್ಯತ್ಯಾಸವೇನು? So to differentiate that, Paul used the word evangelion. ಈ ಎರಡನ್ನು ಅಂದ್ರೆ ಲೋಕದಲ್ಲಿ ದಿನನಿತ್ಯ ನಮ್ಮ ಜೀವನದಲ್ಲಿ ಉಂಟಾಗುವ ಶುಭವಾರ್ತೆಗಳಿಗೂ ಕ್ರಿಸ್ತನ ಶುಭವಾರ್ತೆಗಿರುವಂತಹ ವ್ಯತ್ಯಾಸವನ್ನು ಆತನು ಸ್ಪಷ್ಟೀಕರಿಸುವುದಕ್ಕಾಗಿ ಎವಾಂಗೆಲಿಯೋನ್ ಎಂಬುವಂತ ಗ್ರೀಕ್ ಪದವನ್ನು ಆತನು ಉಪಯೋಗಿಸಿದ್ದಾರೆ. So evangelion means too good to be true. ಎವಾಂಗೆಲಿಯೋನ್ ಅಂದ್ರೆ ನಂಬಲಾಗದಷ್ಟು ಸತ್ಯವಾಗಿರುವ ಸಂಗತಿ ಎಂಬುದಾಗಿ. So what is so good in that? ಅದರಲ್ಲಿ ಇರುವಂತ ನಂಬಲಾಗದಷ್ಟು ಒಳ್ಳೆಯದು ಏನಾಗಿದೆ? ಏನಿದೆ ಅದರಲ್ಲಿ? ಏನಿದೆ ಅದರಲ್ಲಿ? ಎಲ್ಲರಿಗೂ ಗೊತ್ತಿರುವ ವಿಷಯಗಳೇ ಅಲ್ವಾ? ಏನಿದೆ ಅದರಲ್ಲಿ? ಸೊ sinners, God has made us into righteous. ಸುವಾರ್ತೆ ಹೇಳ್ತೈತೆ ಪಾಪಾತ್ಮರಾದ ನಮ್ಮನ್ನು ನಮ್ಮ ಯಾವ ಪ್ರಯತ್ನವಿಲ್ಲದೆ ಆತನು ನೀತಿವಂತರನ್ನಾಗಿ ನಿರ್ಣಯಿಸುತ್ತಾನೆ ಎಂಬುದಾಗಿ. ಹೇಗೆ ಮಾಡಿದ್ದಾರೆ? ಹೌ ಡಿಡ್ he do? Did he give some instructions? ಇದೆಲ್ಲ ಫಾಲೋ ಮಾಡಿ ನೀತಿವಂತರಾಗ್ತೀರಿ ಎಂಬುದಾಗಿ ಹೇಳಿದ್ರಾ? ಬಿಲೀವಿಂಗ್ ಇನ್ ವಾಟ್ ಕ್ರೈಸ್ಟ್ ಹ್ಯಾಸ್ ಡನ್. ಕ್ರಿಸ್ತನು ಮಾಡಿರುವಂತದ್ರಲ್ಲಿ ನಾವು ನಂಬಿಕೆ ಇಡುವಂತದರ ಮೂಲಕ ರಕ್ಷಣೆ ದೊರಕುತ್ತದೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಓಕೆ, ಹೌ ಟು ಐಡೆಂಟಿಫೈ ಫಾಲ್ಸ್ ಗಾಸ್ಪಲ್? ಹಾಗಾಗಿ ಹೀಗಿದ್ದಲ್ಲಿ ತಪ್ಪಾದ ಸುವಾರ್ತೆಯನ್ನು ಹೇಗೆ ಗುರುತಿಸ್ತೀರಿ ಇದು ತಪ್ಪಾದ ಸುವಾರ್ತೆ ಎಂಬುದಾಗಿ? ತಪ್ಪಾದ ಸುವಾರ್ತೆ ನಮ್ಮ ಕಾರ್ಯಗಳನ್ನು ಡಿಮ್ಯಾಂಡ್ ಮಾಡ್ತಿದೆ. ಎಸ್, ಸೊ ಸಾಲ್ವೇಷನ್, ಅದರ ಡಿಪೆಂಡೆನ್ಸಿ, ಓಕೆ, ಆರ್ ಬರ್ಡನ್ ಆಫ್ ಸಾಲ್ವೇಷನ್ ಈಸ್ ಅಪಾನ್ ದ ಪೀಪಲ್ ಇನ್ ಫಾಲ್ಸ್ ಗಾಸ್ಪಲ್. ಸಾಲ್ವೇಷನ್ ಅಂದ್ರೆ ರಕ್ಷಣೆಯ ಹೊಣೆ, ರಕ್ಷಣೆಯ ಹೊಂದಬೇಕಾದ ಆ ಒಂದು ರೆಸ್ಪಾನ್ಸಿಬಿಲಿಟಿ ಮನುಷ್ಯರ ಹೆಗಲ ಮೇಲೆ ಬೀಳುವಂತದ್ದು ತಪ್ಪಾದ ಸುವಾರ್ತೆಯ ಲಕ್ಷಣವಾಗಿದೆ. ಓಕೆ, ಸೊ ಇಫ್ ಯು ವಾಂಟ್ ಟು ಗೆಟ್ ಸೇವ್ಡ್, ಯು ಲಿವ್ ಅ ಪರ್ಫೆಕ್ಟ್ ಲೈಫ್, ಅದರ್ವೈಸ್ ಯು ವೋಂಟ್ ಗೆಟ್ ಸೇವ್ಡ್. ನೀವು ರಕ್ಷಣೆ ಹೊಂದಬೇಕಾದ್ರೆ ನೀವು ಪರಿಪೂರ್ಣವಾದ ಪರ್ಫೆಕ್ಟ್ ಆದ ಜೀವಿತವನ್ನು ಜೀವಿಸಬೇಕು, ಇಲ್ಲದಿದ್ರೆ ನಿಮ್ಗೆ ರಕ್ಷಣೆ ಸಿಗಲ್ಲ ಎಂಬುದಾಗಿ ಮನುಷ್ಯರ ಮೇಲೆ ಅದರ ಭಾರವನ್ನು ಹಾಕ್ತೈತೆ ತಪ್ಪಾದ ಸುವಾರ್ತೆ. ಬಟ್ ದಟ್ ಈಸ್ ನಾಟ್ ಎವಾಂಗೆಲಿಯಾನ್. ಅದು ಎವಾಂಗೆಲಿಯೋನ್ ಎಂಬ ಪದ ಅದನ್ನು ಸೂಚಿಸುವುದಿಲ್ಲ. ಓಕೆ, ಗುಡ್ ನ್ಯೂಸ್ ಆಫ್ ಕ್ರೈಸ್ಟ್ ಇಸ್ ದಟ್ ಹಿ ಹ್ಯಾಸ್ ಡನ್ ಎವ್ರಿಥಿಂಗ್. ಕ್ರಿಸ್ತನ ಶುಭ ವಾರ್ತೆ ಅಂದ್ರೆ ದೇವರು ನಮಗೋಸ್ಕರ ತಾನೇ ಎಲ್ಲವನ್ನು ಮಾಡಿದ್ದಾನೆ ಎಂಬುದಾಗಿ. And only by faith we receive it.
ಅದು ಕೇವಲ ನಿಮ್ಮ ನಂಬಿಕೆ ಮೂಲಕ ನೀವು ಹೊಂದಿಕೊಳ್ಳುವಂತದ್ದಾಗಿದೆ. Okay, praise the Lord. Praise the Lord. So all this we saw in the first class, right? ಇವೆಲ್ಲವೂ ಸಹ ಮೊದಲನೇ ಕ್ಲಾಸ್ ಅಲ್ಲಿ ಅಂದ್ರೆ ಮೊದಲನೇ ಸೆಷನ್ ಅಲ್ಲಿ ನಾವು ಇದನ್ನು ನೋಡಿದ್ದೇವೆ. Okay, last week we have seen some very crucial questions. ಕಳೆದ ವಾರದಲ್ಲಿ ಈ ರಕ್ಷಣೆ ವಿಷಯವಾಗಿ ಕ್ರೈಸ್ತ ಸಮಾಜದಲ್ಲಿರುವಂತ ಮುಖ್ಯವಾದ ಪ್ರಶ್ನೆಗಳನ್ನು ನಾವು ನೋಡಿಕೊಂಡಿದ್ದೇವೆ. All right, so let me just repeat those questions. Can somebody lose salvation once they are saved? ಅದರಲ್ಲಿರುವಂತಹ ಪ್ರಶ್ನೆಗಳನ್ನು ಪುನರಾವರ್ತಿಸುವಂತದ್ದಾದ್ರೆ ಅದರಲ್ಲಿ ನಾವು ನೋಡ್ತೇವೆ. ಒಂದು ಪ್ರಶ್ನೆ, ಒಬ್ಬನು ಪಾಪ ಮಾಡಿದರೆ ರಕ್ಷಣೆ ಹೊಂದಿದ ನಂತರ ತನ್ನ ರಕ್ಷಣೆಯನ್ನು ಕಳ್ಕೊಳ್ತಾನಾ? Yes or no? No. No. Okay. So is there any sin that can remove our salvation? ಯಾವುದೇ ಪಾಪ, ಮನುಷ್ಯನು ಮಾಡುವಂತ ಯಾವುದೇ ಪಾಪ ಕ್ರಿಸ್ತನಿಂದ ದೊರಕಿರುವಂತಹ ರಕ್ಷಣೆಯನ್ನು ನಮ್ಮಿಂದ ತಪ್ಪಿಸುತ್ತದಾ? Only one sin. Okay, ಲಾಸ್ಟ್ ಟೈಮ್ ಓದಿದ್ವಲ್ಲ, Hebrews chapter 6 ಇಂದಲೂ chapter 10 ಇಂದಲೂ ಎರಡು ಕೂಡ ನಾವು ನೋಡಿದ್ದೇವೆ. ಕ್ರಿಸ್ತನಲ್ಲಿ ನಂಬಿಕೆಯನ್ನು ಉಳಿಸಿಕೊಂಡವನಾಗಿ ಯಾವುದೇ ತಪ್ಪು ಒಂದು ವೇಳೆ ಒಬ್ಬ ಮನುಷ್ಯ ವಿಶ್ವಾಸಿ ಮಾಡುವಂತದ್ದಾದ್ರೆ ಅವನ ರಕ್ಷಣೆ ಖಂಡಿತವಾಗಿ ಹೋಗುವುದಿಲ್ಲ. ಅನ್ಲೆಸ್ ಅಂದ್ರೆ ಕ್ರಿಸ್ತನನ್ನು ತಿರಸ್ಕರಿಸುವುದರಿಂದ, ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಗಲಿ ಹೋಗುವುದರಿಂದ ಮಾತ್ರ ರಕ್ಷಣೆಯನ್ನು ಅವನು ಕಳ್ಕೊಳ್ಳುವಂತಾತನಾಗಿರ್ತಾನೆ. What is that one sin? ಆ ಒಂದು ಪಾಪ ಯಾವುದು? Rejecting Christ. ಕ್ರಿಸ್ತನನ್ನು ಅಲ್ಲಗಳೆಯುವಂತದ್ದು. So what came by faith? Okay, by faith, right? ಇಲ್ಲಿ ನಂಬಿಕೆಯ ಮೂಲಕ ರಕ್ಷಣೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಅಥವಾ ಥ್ರೂ ಫೇತ್. ಓಕೆ, ಎರಡು ಒಂದೇ, ಬಟ್ ಇಂಗ್ಲಿಷ್ ಅಲ್ಲಿ ಬೈ ಗ್ರೇಸ್ ಥ್ರೂ ಫೇತ್ ಅಂತ ಇದೆ. ನಂಬಿಕೆಯಿಂದ, ನಂಬಿಕೆಯ ಮೂಲಕ ರಕ್ಷಣೆ ಅನ್ನುವಂತ ಪದವನ್ನು ನಾವು ನೋಡ್ತಾ ಇರ್ತೇವೆ ಸತ್ಯವೇದದಲ್ಲಿ. ಸೊ ಗ್ರೇಸ್ ಇಸ್ ವಾಟ್ ಕ್ರೈಸ್ಟ್ ಹ್ಯಾಸ್ ಡನ್ ಫಾರ್ ಅಸ್. ಅಂದ್ರೆ ನಂಬಿಕೆಯ ಮೂಲಕ ಕೃಪೆಯಿಂದಲೇ ನಂಬಿಕೆ ಮೂಲಕ ರಕ್ಷಣೆ ಹೊಂದಿದ್ದೀರಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲೇ ನಾವು ನೋಡ್ತೇವೆ. ಕೃಪೆ ಅಂದರೆ ದೇವರು ಕ್ರಿಸ್ತನಲ್ಲಿ ಶಿಲುಬೆಯಲ್ಲಿ ಕ್ರಿಸ್ತನ ನೆರವೇರಿಸಿರೋ ಕಾರ್ಯವನ್ನು ಕೃಪೆ ಅಂತ ಹೇಳಲ್ಪಡ್ತೈತೆ. ಬೈ ಫೇತ್ ವಿ ರಿಸೀವ್ ಸಾಲ್ವೇಷನ್. ಓಕೆ, ನಿಮ್ಮ ನಂಬಿಕೆಯ ಮೂಲಕ ನೀವು ರಕ್ಷಣೆಯನ್ನು ಹೊಂದುತ್ತೀರಿ. ಓಕೆ, ಸೊ ದಿಸ್ ಗ್ರೇಸ್ ಗಿವ್ಸ್ ಅಸ್ ಸಾಲ್ವೇಷನ್ ಅಂಡ್ ವಿ ರಿಸೀವ್ ಇಟ್ ಬೈ ಫೇತ್. ಕೃಪೆಯು ನಮಗೆ ರಕ್ಷಣೆಯನ್ನು ಕೊಡ್ತೈತೆ, ಅದನ್ನು ನಾವು ನಂಬಿಕೆ ಮೂಲಕ ಹೊಂದಿಕೊಳ್ತೇವೆ. ಓಕೆ, ಹೌ ಇಟ್ ಗಿವ್ಸ್ ಸಾಲ್ವೇಷನ್? ಹೇಗೆ ನಮಗೆ ಅದು ರಕ್ಷಣೆಯನ್ನು ಕೊಡ್ತೈತೆ? ಬಿಕಾಸ್ ಕ್ರೈಸ್ಟ್ ಹ್ಯಾಸ್ ಬಿಕೇಮ್ ಸಿನ್ ಫಾರ್ ಅಸ್. ಯಾಕಂದರೆ ಕ್ರಿಸ್ತನು ನಮ್ಮ ನಿಮಿತ್ತ ಪಾಪವಾಗಿ ಮಾಡಲ್ಪಟ್ಟಿದ್ದಾನೆ. ಓಕೆ, ವಿ ಆರ್ ಸೆಪರೇಟೆಡ್ ಫ್ರಮ್ ಗಾಡ್ ಬಿಕಾಸ್ ಆಫ್ ಸಿನ್. ನಾವು ಪಾಪದ ದೆಸೆಯಿಂದ ದೇವರಿಂದ ಅಗಲಿ ಹೋದವರಾಗಿದ್ದೆವು. ಓಕೆ, ಅಂಡ್ ಕ್ರೈಸ್ಟ್ ಬಿಕೇಮ್ ಸಿನ್ ಫಾರ್ ಅಸ್. ಹಿ ಟುಕ್ ಅವರ್ ಸಿನ್ ಅಪಾನ್ ಹಿಮ್ಸೆಲ್ಫ್. ನಾವು ನೋಡ್ತೇವೆ ಕ್ರಿಸ್ತನು ನಮ್ಮ ಪಾಪಗಳನ್ನು ತನ್ನ ಮೇಲೆ ಹಾಕಿಕೊಂಡು ನಮ್ಮ ನಿಮಿತ್ತ ಆತನ ಪಾಪವಾದನು. ಓಕೆ, ಪ್ರೈಸ್ ದಿ ಲಾರ್ಡ್. ಸೊ ಬಿಕಾಸ್ ಹಿ ಡೈಡ್, ಬರೀಡ್ ದೋಸ್ ಸಿನ್ಸ್, ರೋಸ್ ಅಗೈನ್. ಆತನು ಸತ್ತದರಿಂದ, ಆತನು ಹೂಣಲ್ಪಟ್ಟಿದ್ದಾನೆ. ನಮ್ಮ ಪಾಪಗಳೆಲ್ಲ ಅಲ್ಲಿ ಹೂಣಲ್ಪಟ್ಟಿರುವಂತವಾಗಿದ್ದಾವೆ. That resurrection grace he has given to us. ಆತನು ತನ್ನ ಪುನರುತ್ಥಾನದ ಕೃಪೆಯನ್ನು ನಮಗೆ ಕೊಟ್ಟಿರುತ್ತಾನೆ. Okay, so Paul says, ಆದ್ದರಿಂದ ಪೌಲನು ಹೇಳ್ತಾನೆ, I am dead to sin. ಆತನು ಹೇಳ್ತಾನೆ, ನಾನು ಪಾಪದ ಪಾಲಿಗೆ ಸತ್ತವನು ಎಂಬುದಾಗಿ, and live for Christ. ಕ್ರಿಸ್ತನಿಗಾಗಿ ಜೀವಿಸುವವನು ಎಂಬುದಾಗಿ. So no longer me but Christ lives in me, inside of me. ಇನ್ನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಎಂಬುದಾಗಿ. Praise the Lord. Praise the Lord. Another verse says we are crucified with Christ on the cross. ಇನ್ನೊಂದು ವಾಕ್ಯವು ಹೀಗೆ ಹೇಳ್ತೈತೆ, ನಾವು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟವರು ಎಂಬುದಾಗಿ. Praise the Lord. Praise the Lord. So the old is gone, everything became new. ಹಳೆದೆಲ್ಲ ಗತಿಸಿ ಹೋಯಿತು, ಸಮಸ್ತವು ನೂತನವಾಯಿತು ಎಂಬುದಾಗಿ. ಓಕೆ, ಹಳೆಯದನ್ನ ರಿಪೇರಿ ಮಾಡಲಿಲ್ಲ, ಹಳೆದು ಹೋಯಿತು. ಓಕೆ, ಸಮಸ್ತವು ಏನಾಗಿದೆ? ನೂತನವಾಗಿದೆ. ಓಲ್ಡ್ ಇಸ್ ನಾಟ್ ರಿಪೇರ್ಡ್ ಬಟ್ ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ನ್ಯೂ. ಪ್ರೈಸ್ ದಿ ಲಾರ್ಡ್. ಹಳೆದು ರಿಪೇರ್ ಮಾಡಲ್ಪಡಲಿಲ್ಲ, ಬಟ್ ಹಳೆದು ಗತಿಸಿ ಹೋಗಿದೆ, ಸಮಸ್ತವು ನೂತನವಾಯಿತು. ಓಕೆ, ಒನ್ ಮೋರ್ ಕ್ವೆಶ್ಚನ್ ವಿ ಹ್ಯಾವ್ ಸೀನ್. ಇನ್ನೊಂದು ಪ್ರಶ್ನೆಯನ್ನು ಸಹ ನಾವು ಕಳೆದ ವಾರ ನಾವು ನೋಡಿದೆವು. So if this is the beginning of life of somebody and this is the end of life of somebody, ಒಬ್ಬನ ಜೀವಿತ ಒಂದತ್ರ ಪ್ರಾರಂಭವಾಗಿ ಒಂದತ್ರ ಮುಕ್ತಾಯವಾಗ್ತೈತೆ ಎಂಬುದಾಗಿ ಅಂದುಕೊಳ್ಳೋಣ. So in between somewhere he came to know Christ. ಆತನು ತನ್ನ ಜೀವಿತದ ಒಂದು ಮಧ್ಯ ಭಾಗದಲ್ಲಿ ಆತನು ಕ್ರಿಸ್ತನ ಬಳಿಗೆ ಬರ್ತಾನೆಂಬುದಾಗಿ ಎಣಿಸಿರಿ. ಓಕೆ, ಸೊ which sin is forgiven? ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಆಯುಷ್ಕಾಲದ ಮಧ್ಯಭಾಗದಲ್ಲಿ ಕ್ರಿಸ್ತನ ಬಳಿಗೆ ಬಂದಾಗ ಆತನ ಭೂತಕಾಲಲ್ಲಿ ಕಾಣ್ತೇವೆ, ಭವಿಷ್ಯತ್ ಕಾಲನು ಕಾಣ್ತೇವೆ. ಯಾವ ಪಾಪಗಳು ಕ್ರಿಸ್ತನಲ್ಲಿ ಪರಿಹಾರವಾಗ್ತವೆ ಆ ಟೈಮಲ್ಲಿ? Which sin all this past until he received Jesus Christ? ಯೇಸು ಸ್ವಾಮಿನ ನಂಬುವ ತನಕ ಆತನ ಮಾಡಿರುವ ಪಾಪಗಳು ಮಾತ್ರ ಪರಿಹಾರವಾಗ್ತಾವ. Okay, believing this is very easy, right?
we can understand, okay, until I received Jesus, everything is forgiven. I understand. ಯೇಸು ಸ್ವಾಮಿ ನಂಬುವ ತನಕ ನಾವು ಮಾಡಿರುವ ಪಾಪಗಳು ಪರಿಹಾರವಾಗ್ತವೆ ಎಂಬುದಾಗಿ ನಂಬುವುದು ಬಹಳ ಸುಲಭವಾಗಿರ್ತೈತೆ. What about the future? ಆದ್ರೆ ಕ್ರಿಸ್ತನನ್ನು ನಂಬಿದ ನಂತರ ಒಂದು ವೇಳೆ ನಾವು ಪಾಪ ಮಾಡಿದರೆ, ತಪ್ಪಾದ ಜೀವಿತ ಮಾಡಿದರೆ, ಅದರ ಕುರಿತು ಏನು? Yes, forgiven or not? Forgiven. How you know? ಅವು ಸಹ ಪರಿಹಾರವಾಗಿವೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಹೇಗೆ ಅದು ನಿಮಗೆ ಗೊತ್ತಾಗ್ತದೆ? When Christ died, we died. Okay, we are crucified with Christ. ಯಾಕಂದರೆ ನಾವು ಕ್ರಿಸ್ತನೊಂದಿಗೆ ನಮ್ಮ ಜೀವಿತ, ಭೂತಕಾಲ ಭವಿಷ್ಯತ್ ಕಾಲ, ನಮ್ಮ ಜೀವಿತ ನಾವು ಕ್ರಿಸ್ತನೊಂದಿಗೆ ಸತ್ತವರು ನಾವಾಗಿದ್ದೇವೆ, ಶಿಲುಬೆಗೆ So if you say that I am a sinner, that sinner is dead along with Christ. ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ನಾನು ಪಾಪಿ, ಅದೇ ಪಾಪಿಯಾದ ವ್ಯಕ್ತಿ ಕ್ರಿಸ್ತನೊಂದಿಗೆ ಸತ್ತಿದ್ದಾನೆ. Okay, but everything became what? New again. ನಾವು ನೋಡ್ತೀವಿ ಎಲ್ಲ ಸಮಸ್ತವು ನೂತನವಾಯಿತು ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಎಲ್ಲವೂ ತಿರುಗಿ ನೂತನವಾದವು. This is a spiritual thing, right? ಇದು ಈ ಹೊಸ ಜೀವನ ಅನ್ನುವಂಥದ್ದು ಆತ್ಮಿಕವಾದ ಸಂಗತಿಯಾಗಿದೆ. Okay, new life in the spirit. ಆತ್ಮದಲ್ಲಿ ಹೊಸ ಜೀವ, ಹೊಸ ಜೀವನ. Okay, praise God. So we ask some more questions, right? If somebody is saved, what if he sin? What happens? ಮತ್ತೆ ಇನ್ನು ಕೆಲವು ಪ್ರಶ್ನೆಗಳನ್ನು ನಾವು ನೋಡಿದೆವು. ಒಬ್ಬ ರಕ್ಷಣೆ ಹೊಂದಿದ ನಂತರ ಪಾಪ ಮಾಡಿದರೆ ಅವನ ಸಂಗತಿ ಏನು ಎಂಬುದಾಗಿ. Will he have any consequences of sins? ರಕ್ಷಣೆ ಹೊಂದಿದ ನಂತರ ಅವನು ಪಾಪ ಮಾಡುವಂತದ್ದಾದ್ರೆ ಅವನು ಮಾಡಿರುವಂತಹ ಪಾಪದ ಪರಿಣಾಮ ಅವನಿಗೆ ಇರ್ತೇತ ಅಥವಾ ಇರುವುದಿಲ್ಲವ? ಇರ್ತೇತೆ ಎಂಬುದಾಗಿ ಹೇಳ್ತಿದ್ದಾರೆ. Okay, see, there are 3 stages in a believer life, right? ನಾವು ನೋಡಿದೆವು ಕಳೆದ ವಾರ, ರಕ್ಷಣೆಯ ಹೊಂದಿರುವಂತಹ ವ್ಯಕ್ತಿಯ ಜೀವನದಲ್ಲಿ 3 ಹಂತಗಳು ಇರ್ತವೆ ಎಂಬುದಾಗಿ. Okay, the first stage, when you say you are a believer, what is the first stage? ಮೊದಲನೇ ಹಂತ ಏನು ರಕ್ಷಣೆ ಹೊಂದಿದ ವಿಶ್ವಾಸಿಯಲ್ಲಿ? What is that? ನೀತಿಯ ನಿರ್ಣಯ. Okay, justification. ನೀತಿಯ ನಿರ್ಣಯ ಎಂಬುದಾಗಿ. Okay, this is the first stage. ಇದು ಯಾವಾಗ ಆಗಿದೆ? ಇದು ನಾವು ನೀತಿವಂತರೆಂಬುದಾಗಿ ಯಾವಾಗ ನಿರ್ಣಯಿಸಲ್ಪಟ್ಟಿದ್ದೇವೆ? ಯೇಸು ಕ್ರಿಸ್ತನನ್ನು ನಂಬಿದಾಗ. Praise the Lord. When we believed in Christ, we were justified, we are made righteous in Christ. Okay, what is the second step? ಎರಡನೇ ಹಂತವೇನು? ಶುದ್ಧೀಕರಣ. Okay, sanctification. All right, sanctification is a process. It's a daily process. ಅನ್ನುವಂಥದ್ದು ವಿಶ್ವಾಸಿಯ ಜೀವನದಲ್ಲಿ ಪ್ರೊಸೆಸ್, ಅಂದ್ರೆ ಮುಂದುವರಿಯುವ ಭಾಗ. Okay, it's a daily process. ನಡೆಯುವಂತ ಕಾರ್ಯ. Okay, daily process, daily as we walk with the Lord, fellowship with the Holy Spirit, fellowship with the word, confess the word, as you live a believer's life or Christian life, right? You keep on getting renewed in your mind. ಯಾವಾಗಾದ್ರೆ ಒಬ್ಬ ವಿಶ್ವಾಸಿ ರಕ್ಷಣೆ ಹೊಂದಿದ ನಂತರ ದೇವರೊಂದಿಗೆ ನಡೆಯುತ್ತಾ, ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ, ಪ್ರಾರ್ಥಿಸ್ತಾ, ಆರಾಧಿಸ್ತಾ, ಒಟ್ಟಾರೆ ನಾವು ಹೇಳ್ಬೇಕಾದ್ರೆ ಕ್ರೈಸ್ತವ ಜೀವಿತವನ್ನು ಆತನು ನಂಬಿಕೆಯಿಂದ ಮಾಡ್ತಾ ಹೋಗುವಾಗ ಶುದ್ಧೀಕರಣ ಅನ್ನುವಂಥದ್ದು ಅವನಲ್ಲಿ ಮುಂದುವರಿಯುತ್ತಾ ಹೋಗುವಂತದ್ದಾಗಿರುತ್ತೆ. So the problem with false gospel is, the false gospel says sanctification is salvation. ಇದು ಬಹಳ ಮುಖ್ಯವಾದ ಸಂಗತಿ. ತಪ್ಪಾದ ಸುವಾರ್ತೆಯನ್ನು ತಿಳಿದವರು, ಹೇಳುವವರು, ನಂಬುವವರು ಮಾಡುವಂತ ಒಂದು ತಪ್ಪಾದ ಸಂಗತಿ ಏನಂದ್ರೆ ಶುದ್ಧೀಕರಣವೇ ರಕ್ಷಣೆ ಎಂಬುದಾಗಿ ಅವರು ತಿಳಿದುಕೊಂಡಿರುವಂತವರಾಗಿರ್ತಾರೆ. Okay, but sanctification is what? Salvation is what? Through justification. ಆದರೆ ನಿಜವಾದ ಸುವಾರ್ತೆ ಹೇಳುವಂಥದ್ದು ರಕ್ಷಣೆ ಅಂತ ಹೇಳುವಾಗ ನೀತಿ ನಿರ್ಣಯ ಎಂಬುದಾಗಿ. Okay, praise the Lord. So this is a daily process that happens in our soul. ಆದರೆ ಶುದ್ಧೀಕರಣ ಅನ್ನುವಂಥ ಈ ಒಂದು ಸಂಗತಿ ನಮ್ಮ ಪ್ರಾಣ, ಅಂದ್ರೆ ನಮ್ಮ ಮನಸ್ಸಿನಲ್ಲಿ ದಿನನಿತ್ಯ ನಡೆಯುವಂತ ದೇವರ ಕಾರ್ಯ. What is the last one? ಕಡೆಯದಾಗಿ ಏನಾಗಿದೆ? Glorification. ಮಹಿಮಾ ಪದವಿಗೆ ಸೇರಿಸಲ್ಪಡುವಂಥದ್ದು. Okay, glorification ಅಂದ್ರೆ ಏನಾಗುತ್ತೆ ಅಲ್ಲಿ? ಮಹಿಮಾ ಪದವಿಗೆ ಸೇರಿಸಲ್ಪಡುವುದಂದ್ರೆ ಏನಾಗಿದೆ? Okay, in the second coming of Christ, our bodies are glorified, right? Taken up with him. ಯೇಸು ಕ್ರಿಸ್ತನು ಎರಡನೇ ಸಾರಿ ಬರುವಾಗ, ಬಹಿರಂಗವಾಗಿ ಆತನು ಪ್ರತ್ಯಕ್ಷವಾಗುವಾಗ ನಮ್ಮ ದೇಹಗಳು ಮಹಿಮೆಗೆ ಮಾರ್ಪಡುವಂತವಾಗಿರ್ತವೆ. Paul explains that the ones who are dead in Christ, they'll be raised first, and those who are alive will be raised next. ಪೌಲನು ಈ ಸಂಗತಿಯನ್ನು ವಿವರಿಸ್ತಾ ಹೀಗೆ ಹೇಳ್ತಾರೆ, ಸತ್ತವರು ಮೊದಲು ಆತನನ್ನು ಎದುರುಗೊಳ್ಳುವಂತವರಾಗಿರ್ತಾರೆ, ಜೀವಂತವಾಗಿರುವಂತಹ ನಾವು ಮಹಿಮಾ ದೇಹಗಳನ್ನು ಧರಿಸಿಕೊಂಡವರಾಗಿ ನಾವು ಆತನನ್ನು ಎದುರುಗೊಳ್ಳುತ್ತೇವೆ ಎಂಬುದಾಗಿ. Glorification is during the second coming of Christ. The one who's dead will be raised first and will be raised after them. That's what Paul says.
ಮಹಿಮಾ ಪದವಿಗೆ ಸೇರಿಸಲ್ಪಡುವಂಥದ್ದು ಅನ್ನುವಂಥದ್ದು ಇದು ಎರಡನೇ ಬರವಣಿಗೆಯಲ್ಲಿ ನಡೆಯುವಂತಹ ಕಾರ್ಯವಾಗಿದೆ. ಇದರ ಬಗ್ಗೆ ಪೌಲನು ಹೇಳ್ತಾರೆ. Okay, praise the Lord. So we need to understand a couple of examples. I will give illustration to understand this. ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಕೆಲವು ನಾವು ಉದಾಹರಣೆಗಳನ್ನು ನಾವು ನೋಡೋಣ. Okay, see, for example, if a person is going through a heart surgery. ಒಬ್ಬ ವ್ಯಕ್ತಿ ಹೃದಯದ ಹಾರ್ಟ್ ಸರ್ಜರಿಗೆ ಹೋಗ್ತಾನಂತ ಎನಿಸ್ಕೊಂಡಿರಿ. He has some problem and they have to transplant his heart. ಅವರಿಗೆ ಹೃದಯದಲ್ಲಿ ಕೆಲವು ಸಮಸ್ಯೆಗಳಿದ್ದವು, ಆದರಿಂದ ಹೃದಯವನ್ನೇ ಟ್ರಾನ್ಸ್ಪ್ಲಾಂಟ್ ಮಾಡಬೇಕೆಂಬುವಂತ ಒಂದು ಪ್ರಕ್ರಿಯೆಗೆ ಅವರು. So somehow doctors brought a new heart. ಹೇಗೂ ಡಾಕ್ಟರ್ಸ್ ಅವರಿಗೆ ಒಂದು ಹೊಸ ಹೃದಯವನ್ನು ಅಳವಡಿಸಿದರು. Okay, in the operation table, ಅಳವಡಿಸುವಂತಹ ಪ್ರಕ್ರಿಯೆಯಲ್ಲಿ ಆಪರೇಷನ್ ಟೇಬಲ್ ಅಲ್ಲಿ will the doctor do the surgery or will also help him, like, let me remove the shirt, let me cut little bit. ಅಲ್ಲಿ ಆಪರೇಷನ್ ಆಗುವಂತಹ ಕಾರ್ಯದಲ್ಲಿ ಡಾಕ್ಟರ್ಸೇ ಆಪರೇಷನ್ ಅನ್ನು ಮಾಡ್ತಾರಾ ಅಥವಾ ಪೇಷಂಟ್ ಏನಾದರೂ ಅಲ್ಲಿ ಸಹಕರಿಸುವಂತ ಸಂಗತಿ ಇರ್ತೈತ? Will the patient say that, let me help you a little bit cutting the skin and it's difficult for you, let me cut? Will the patient say? ಅಲ್ಲಿ ಏನಾದರೂ ಪೇಷಂಟ್ ಏನಾದರೂ ನಾನು ಸಹಾಯ ಮಾಡ್ತೇನೆ ಎಂಬುದ ಡಾಕ್ಟರ್ಗೆ ಏನಾದರೂ ಆಪರೇಷನ್ ಮಾಡುವುದರಲ್ಲಿ ಸಹಾಯ ಮಾಡಲಿಕ್ಕೆ ಇರ್ತೈತ? Or will doctor pull from one side and patient will pull from another side? ಡಾಕ್ಟರ್ಸ್ ಒಂದು ಕಡೆ ಎಳೆಯೋದು, ಪೇಷಂಟ್ ಇನ್ನೊಂದು ಕಡೆ ಎಳೆಯುವಂತ ಈ ಕಾರ್ಯ ನಡೀತೈತ? Yes? No, right? Who is doing this surgery? ಯಾರು ಮಾಡ್ತಾರೆ ಆ ಸರ್ಜರಿಯನ್ನು? Doctor will do. Okay. ಮಾತ್ರ ಮಾಡ್ತಾರೆ. In the same way, ಅದೇ ರೀತಿ when God promised you a new heart, ಆತನು ಹೊಸ ಹೃದಯವನ್ನು ಕೊಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುವುದಾದರೆ let him justify you. ಆತನೇ ನಿಮ್ಮನ್ನು ನೀತಿವಂತರನ್ನಾಗಿ ನಿರ್ಣಯಿಸ್ತಾನೆ. Okay, you don't go and say that I will do something for this. ನಾನು ಅದಕ್ಕಾಗಿ ನೀತಿ ನಿರ್ಣಯ ಹೊಂದುವುದಕ್ಕಾಗಿ ಹೊಸ ಹೃದಯವನ್ನು ಪಡೆಯುವುದಕ್ಕಾಗಿ ನಾವೇನು ಮಾಡಬೇಕಾಗಿಲ್ಲ. Praise the Lord. Praise the Lord. Okay, should we live a good life? Should we live a good life? ನಾವು ಒಳ್ಳೆಯ ಜೀವಿತವನ್ನು ಜೀವಿಸಬೇಕಾ? Yes or no? Should we live sinless? Yes or no? ಪಾಪರಹಿತ ಜೀವನ ಜೀವಿಸಬೇಕಾ? ಪಾಪರಹಿತ ಜೀವನ ಜೀವಿಸಬೇಕಾ? ಜೀವಿಸಬೇಕಲ್ಲ, ರೈಟ್? ಓಕೆ, ಹೌ ಅಬೌಟ್ ಬೀಯಿಂಗ್ ಗುಡ್ ಟು ಅದರ್ಸ್? ನಾವು ಬೇರೆಯವರಿಗೆ ಒಳ್ಳೆಯವರಾಗಿರ್ಬೇಕಾ? ಎಸ್. ಎಸ್. ಓಕೆ, ಶುಡ್ ವಿ ಬಿ ದ ಲೈಟ್ ಆಫ್ ದಿಸ್ ಅರ್ತ್? ಈ ಲೋಕಕ್ಕೆ ನಾವು ಬೆಳಕಾಗಿರ್ಬೇಕಾ? ಸಾಲ್ಟ್ ಆಫ್ ದಿಸ್ ಅರ್ತ್? ಭೂಮಿಗೆ ಉಪ್ಪಾಗಿರ್ಬೇಕಾ? ಶುಡ್ ವಿ ಡು ಮಿನಿಸ್ಟ್ರಿ? ಸೇವೆಯನ್ನು ಮಾಡಬೇಕಾ? ಹೆಲ್ಪ್ ಈಚ್ ಅದರ್? ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಬೇಕಾ? ಎಸ್. ಎಸ್. ಬೈ ಡೂಯಿಂಗ್ ಆಲ್ ದಿಸ್ ವಿಲ್ ಯು ರಿಸೀವ್ ಸ್ಯಾಲ್ವೇಷನ್? ಇವೆಲ್ಲವನ್ನು ಹೊಂದುವುದರಿಂದ ರಕ್ಷಣೆ ಸಿಗ್ತೈತಾ? ಮಾಡುವುದರಿಂದ ರಕ್ಷಣೆ ಸಿಗ್ತೈತಾ? ಇದೆಲ್ಲ ಬೇಕಂತ ಹೇಳ್ತಿದ್ದೀರಲ್ಲ. You are saying you need all this, why you are saying you can't receive salvation? ನಾವು ಇದೆಲ್ಲ ಬೇಕಂತ ಹೇಳ್ತಿದ್ದೇವೆ, ಬಟ್ ಇದರಿಂದ ರಕ್ಷಣೆ ಸಿಗ್ತೈತಾ ಅಂದ್ರೆ ಇಲ್ಲ. ಆಮೆನ್. ಓಕೆ, ರಕ್ಷಣೆ ಆದ ನಂತರ ಇದೆಲ್ಲ ಪರಿಣಾಮಗಳು. ಓಕೆ, ರಿಸಲ್ಟ್ಸ್ ಆಫ್ ಸಾಲ್ವೇಷನ್. These are not the source of salvation. ನೋಡಿ, ರಕ್ಷಣೆಗೆ ಸತ್ಕ್ರಿಯೆಗಳ ಆಧಾರವಲ್ಲ. ಯಾವ ಒಬ್ಬ ವ್ಯಕ್ತಿ ಸತ್ಕ್ರಿಯೆಗಳು ಮಾಡುವುದರಿಂದ ರಕ್ಷಣೆ ಹೊಂದುವುದಿಲ್ಲ, ಬಟ್ ರಕ್ಷಣೆ ಹೊಂದಿರುವಂತಹ ವ್ಯಕ್ತಿಯಲ್ಲಿ ಕಾಣುವ ಫಲಗಳು ಸತ್ಕ್ರಿಯೆಗಳಾಗಿರ್ತವೆ. Praise the Lord. These are the fruit, not the root. ಇವು ಫಲಗಳೇ, ಸತ್ಕ್ರಿಯೆಗಳೆಂಬುವಂಥದ್ದು ರಕ್ಷಣೆ ಹೊಂದಿರುವ ವ್ಯಕ್ತಿಯಿಂದ ಬರುವಂತಹ ಫಲಗಳೇ ಹೊರತು ಅದು ಬೇರು ಅಲ್ಲ, ಆಧಾರವಲ್ಲ. Okay, our roots, our faith should be in what Christ has done. ನಮ್ಮ ನಂಬಿಕೆ, ನಮ್ಮ ಬೇರು, ನಮ್ಮ ರಕ್ಷಣೆಗೆ ಆಧಾರ ಕ್ರಿಸ್ತನು ನಮಗಾಗಿ ಮಾಡಿರುವಂತಹ ಕಾರ್ಯವೇ ಆಗಿದೆ. Okay, praise the Lord. Praise the Lord. In some occasions Jesus told to the disciples that I am the gate, only through me you can enter into this sheep herd. ನಾನು ಬಾಗಿಲಾಗಿದ್ದೇನೆ, ನನ್ನ ಮೂಲಕ ಒಬ್ಬನು ಕುರಿ ಹಟ್ಟಿಗೆ ಸೇರಿಕೊಳ್ತಾನೆ ಎಂಬುದಾಗಿ. Okay, he also said I am the way, truth and the life. ಯೇಸುಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ ಎಂಬುದಾಗಿ. No one can come to the Father without me. ಯಾರೊಬ್ಬರು ಸಹ ನನ್ನ ಮೂಲಕ ಹೊರತು ತಂದೆಯ ಬಳಿಗೆ ಬರಲಾರರು ಎಂಬುದಾಗಿ. Okay, praise the Lord. Praise the Lord. So Jesus is like the door in which you go and receive your salvation, be in fellowship with the Father. ತಂದೆಯೊಂದಿಗೆ ಅನ್ಯೋನ್ಯತೆ ಮಾಡುವುದಕ್ಕಾಗಿ, ರಕ್ಷಣೆಯನ್ನು ಹೊಂದುವುದಕ್ಕಾಗಿ ಯೇಸು ಕ್ರಿಸ್ತನು ಮಾತ್ರ ಮಾರ್ಗವಾಗಿರ್ತಾನೆ. Okay, he is like the door. ಆತನು ಬಾಗಿಲ ಹಾಗೆ. Okay, how many times you will open the door and shut the door? ನೀವು ಎಷ್ಟು ಸಾರಿ ಬಾಗಿಲನ್ನು ತೆಗೆದು ಮುಚ್ಚುತ್ತೀರಾ? Sometimes open the door, come this side, hello Father. And after that come this side, oh I'm sinning with the world. Again come this side, I'm sorry Father. Again go back and say, aha, so nice drinking and nice dancing. Again come to the Father, Father I'm sorry. How many times you'll open the door like this? ನಾವು ಎಷ್ಟು ಸಾರಿ ಈಗ ಪಾಸ್ಟರ್ ತೋರಿಸಿದ ಹಾಗೆ
ಯೇಸು ಸ್ವಾಮಿ ಬಾಗಿಲು ಮೂಲಕ ಒಳಗಡೆ ಹೋಗೋದು, ತಂದೆ ಹತ್ರ ಫೆಲೋಶಿಪ್ ಮಾಡೋದು, ಮತ್ತೆ ಕ್ರಿಸ್ತನಿಂದ ಹೊರಗಡೆ ಬರೋದು, ಪಾಪ ಮಾಡೋದು, ಮತ್ತೆ ಒಳಗಡೆ ಹೋಗೋದು, ಹೊರಗಡೆ ಬರೋದು, ಹೀಗೆ ಎಷ್ಟು ಸಾರಿ ನಾವು ಮಾಡ್ತೇವೆ. That's not how the salvation works. ಅದು ರಕ್ಷಣೆ ಕಾರ್ಯ ಮಾಡುವ ವಿಧಾನವಲ್ಲ. Okay, it is once and for all what Christ has done in us. ಯೇಸು ಸ್ವಾಮಿ ಒಂದೇ ಸಾರಿ ಎಲ್ಲರಿಗೋಸ್ಕರ ಆತನು ಒಂದೇ ಸಾರಿ ಕಾರ್ಯವನ್ನು ಮಾಡಿ ಮುಗಿಸಿದ್ದಾರೆ. Romans 5:1 ಓದೋಣ. ರೋಮ ಪತ್ರಿಕೆ 5:1 ನಾವು ಓದಿಕೊಳ್ಳೋಣ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. Praise the Lord. Okay, ಸೊ ನಾವು ನೀತಿಯಿಂದ ವಿಶ್ವಾಸದಿಂದ ಏನಾಗಿದ್ದೇವೆ, ನಂಬಿಕೆಯಿಂದ ಏನಾಗಿದ್ದೇವೆ, ನೀತಿವಂತರಾಗಿದ್ದೇವೆ. Praise the Lord. This is called as justification. Okay, Philippians 1:6 will read. ನಾವು ಹಾಗೆ ಫಿಲಿಪ್ಪದವರಿಗೆ ಬರೆದಂತಹ ಪತ್ರಿಕೆ 1:6 ನಾವು ಓದಿಕೊಳ್ಳೋಣ. ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು. Praise the Lord. Praise the Lord. Okay, see, Jesus has justified you, or God has justified you in Christ Jesus. ನಾವು ನೋಡ್ತೇವೆ ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ನೀತಿವಂತರೆಂಬುದಾಗಿ ನಿರ್ಣಯಿಸಿದ್ದಾನೆ. Okay, and the same Christ will continue the good work in you. ಅದೇ ಕ್ರಿಸ್ತನು ನಮ್ಮಲ್ಲಿ ಪ್ರಾರಂಭವಾಗಿರುವಂತಹ ಒಳ್ಳೆಯ ಕಾರ್ಯವನ್ನು ಮುಂದಕ್ಕೆ ನಡೆಸಿಕೊಂಡು ಹೋಗುವಂತಾತನಾಗಿದ್ದಾನೆ. That is sanctification. ಅದುವೇ ಮತ್ತು ಶುದ್ಧೀಕರಣ. Okay, let's see what is glorification. ಮಹಿಮಾ ಪದವಿಗೆ ಸೇರಿಸಲ್ಪಡುವಂತ ಕಾರ್ಯವಂದ್ರೆ ಏನು? Romans 8:30 ನೋಡೋಣ. ರೋಮ ಪತ್ರಿಕೆ 8:30 ಮತ್ತು ಯಾರನ್ನು ಮೊದಲು ನೇಮಿಸಿದನು ಅವರನ್ನು ಕರೆದನು, ಯಾರನ್ನು ಕರೆದನು ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನು ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. Praise the Lord. Praise the Lord. So ಮಹಿಮಾ ಪದವಿಗೆ ಸೇರಿಸಿದನ ಇಲ್ವಾ? He has positioned in that place of glory. ನಾವು ನೋಡ್ತೇವೆ ಮಹಿಮೆಯ ಪದವಿಯಲ್ಲಿ ಕರ್ತನು ನಮ್ಮನ್ನು ಸೇರಿಸಿರುವಂತಾತನಾಗಿದ್ದಾನೆ. Praise the Lord. Praise the Lord. And in his coming will definitely be raised up, because our faith is not on our own works but on Christ Jesus. ನಮ್ಮ ನಂಬಿಕೆ ನಮ್ಮ ಸ್ವಂತ ಕ್ರಿಯೆಗಳ ಮೇಲೆ ಅಲ್ಲದೆ ಕ್ರಿಸ್ತನ ಮೇಲೆ ಇರುವುದರಿಂದ ಆತನು ತಿರುಗಿ ಬರುವಾಗ ನಾವು ನಿಶ್ಚಯವಾಗಿ ಎತ್ತಲ್ಪಡುವಂತವರಾಗಿರ್ತೇವೆ. Praise the Lord. Praise the Lord. Okay, so now tell me, we discussed last week little bit, but let's go deeper. Did you get salvation by confessing your sins or confessing what Christ has done? ನೋಡಿ, ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡುವುದರಿಂದ ನಮಗೆ ರಕ್ಷಣೆ ಆಗ್ತೈತಾ, ಕ್ರಿಸ್ತನು ನಮಗೋಸ್ಕರ ಮಾಡಿರುವ ಕಾರ್ಯದಿಂದ ರಕ್ಷಣೆ ಆಗ್ತೈತಾ ಎಂಬ ಈ ವಿಷಯವನ್ನು ಕಳೆದ ಸಾರಿ ಸ್ವಲ್ಪ ನಾವು ಚರ್ಚೆ ಮಾಡಿದ್ದೇವೆ. ಅದರ ಮೇಲೆ ನಾವು ಉತ್ತರವನ್ನು ನೋಡಿದ್ದೇವೆ. ಬಟ್ ಅದರಲ್ಲಿ ಇನ್ನೂ ಸ್ವಲ್ಪ ಆಳಕ್ಕೆ ನಾವು ಇವತ್ತು ಹೋಗೋಣ. So how did you receive salvation? By confessing, by faith. What did you confess? Did you confess Christ or did you confess your sins? ನೋಡಿ, ದೇವರ ವಾಕ್ಯ ಹೇಳ್ತೈತೆ ಅರಿಕೆ ಮೂಲಕ ರಕ್ಷಣೆ ಆಗ್ತೈತೆ ಎಂಬುದಾಗಿ. ಅರಿಕೆ ಮೂಲಕ ರಕ್ಷಣೆ ಆಗ್ತೈತೆ ಎಂಬುದಾಗಿ. ಆದರೆ ಪಾಪವನ್ನು ಅರಿಕೆ ಮಾಡೋದ್ರ ಮೂಲಕ ರಕ್ಷಣೆ ಆಗ್ತೈತಾ, ಕ್ರಿಸ್ತನನ್ನು ಅರಿಕೆ ಮಾಡೋದ್ರ ಮೂಲಕ ರಕ್ಷಣೆ ಆಗ್ತೈತಾ? Yes. Okay, fine. What about confession of sins then? ಕ್ರಿಸ್ತನನ್ನು ಅರಿಕೆ ಮಾಡೋದ್ರ ಮೂಲಕ ರಕ್ಷಣೆ ಆಗ್ತೈತೆ ಎಂಬುದಾಗಿ ಹೇಳ್ತಾ ಇದ್ರೆ ಒಳ್ಳೆಯದು. ಹಾಗಾದ್ರೆ ಪಾಪದ ಅರಿಕೆ ಬಗ್ಗೆ ಏನು ಹೇಳ್ತೀರಾ? ಪಾಪದ ಅರಿಕೆ ಮಾಡ್ಬೇಕಾ ಬೇಡವಾ? ರಕ್ಷಣೆಗೋಸ್ಕರ ಪಾಪದ ಅರಿಕೆ ಮಾಡ್ಬೇಕಾ ಬೇಡವಾ? ಪಾಪದ ಅರಿಕೆ ಮಾಡ್ಬೇಕಾ ಬೇಡವಾ? ಅಂದ್ರೆ ರಕ್ಷಣೆಗೋಸ್ಕರ ಮಾಡ್ಬೇಕಾ ಅಥವಾ ರಕ್ಷಣೆ ಹೊಂದಿದ ಮೇಲೆ? ಅಲ್ಲ, ಅದು ಅವರೇ ಹೇಳ್ಬೇಕು. ರಕ್ಷಣೆಗೋಸ್ಕರ ಪಾಪದ ಅರಿಕೆ ಕೆಲಸ ಮಾಡಲ್ಲ. ರಕ್ಷಣೆ ಹೊಂದಿರುವ ವ್ಯಕ್ತಿ ಏನಾದ್ರೂ ತಪ್ಪು ಮಾಡಿದ್ರೆ ಅರಿಕೆ ಮಾಡಬಹುದು. ನಾವೊಂದ್ಸತಿ ಓದನ್ವಾ? 1 John 1:9 ನಾವು ಓದೋಣ. ಮೊದಲನೇ ಯೋಹಾನನ ಬರೆದಂತ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9 ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವನು. So here Bible is clearly talking about confession of sins. ಇಲ್ಲಿ ಸತ್ಯವೇದ ಪಾಪಗಳನ್ನು ಅರಿಕೆ ಮಾಡುವುದರ ವಿಷಯದಲ್ಲಿ ಸ್ಪಷ್ಟವಾಗಿ ಹೇಳ್ತೈತೆ. Okay, one more place Bible talks about confession of sins. ಇನ್ನೊಂದು ಸ್ಥಳ ಇದೆ ಪಾಪಗಳನ್ನು ಅರಿಕೆ ಮಾಡುವುದರ ವಿಷಯವಾಗಿ. 1 John 1:9. Okay, so in these two places Bible talks about confession of sins. ಈ ಎರಡು ಭಾಗದಲ್ಲಿ ಯಾಕೋಬ ಪತ್ರಿಕೆ 5:16, ಮೊದಲನೇ ಯೋಹಾನ 1:9 ಎರಡು ಭಾಗಗಳಲ್ಲಿ ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡಬೇಕೆಂಬುದಾಗಿ ಸತ್ಯವೇದ ಹೇಳ್ತೈತೆ. Okay, praise the Lord. Praise the Lord. Okay, so here it is saying that confess your sins to one another. ಇಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಒಬ್ಬರಿಗೊಬ್ಬರು ನಿಮ್ಮ ಪಾಪಗಳನ್ನು ನೀವು ಒಪ್ಪಿಕೊಳ್ಳಬೇಕು ಎಂಬುದಾಗಿ. Okay, and here John is very clearly writing, if you confess your sins, he is faithful to forgive.
ಯೋಹಾನನ್ ಇನ್ನೂ ಸ್ಪಷ್ಟವಾಗಿ ಹೇಳ್ತಾನೆ, ನೀವು ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಿಮ್ಮ ಪಾಪಗಳನ್ನು ಪರಿಹರಿಸುವುದಕ್ಕೆ ನಂಬಿಕಸ್ತಕನಾಗಿದ್ದಾನೆಂಬುದಾಗಿ. ಬಟ್ ಜಸ್ಟ್ ನೌ ವಿ ಸಾ ದಟ್ ಪಾಪಿ ಆದವನ್ ಏನಾಗಿದ್ದಾನೆ, ಶಿಲೋ ಮೇಲೆ ಯೇಸು ಸ್ವಾಮಿ ಜೊತೆ ಸತ್ತೋಗಿದ್ದಾನೆ, ಹೂತಾಕಲ್ಪಟ್ಟಿದ್ದಾನೆ, ಸಮಾಧಿ ಹಾಕಲ್ಪಟ್ಟಿದ್ದಾನೆ, ರೈಟ್? ಸೊ ದ ಸಿನ್ನರ್ ವಾಟ್ ಹ್ಯಾಪನ್, ಡೈಡ್ ಆನ್ ದ ಕ್ರಾಸ್, ಬರೀಡ್. ದೆನ್ ಇಫ್ ದ ಸಿನ್ನರ್ ಇಟ್ ಸೆಲ್ಫ್ ಇಸ್ ಡೆಡ್, ವೈ ಕನ್ಫೆಷನ್ ಆಫ್ ಸಿನ್? ನೋಡಿ, ರಕ್ಷಣೆ ಹೊಂದುವುದು ಹೇಗೆಂಬುದಾಗಿ ನಾವು ಈಗಾಗಲೇ ನೋಡಿದೆವು. ಪಾಪಿಯಾದ ವ್ಯಕ್ತಿ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟು ಸತ್ತಿದ್ದಾನೆ, ಆ ವ್ಯಕ್ತಿ ಹೂಳಲ್ಪಟ್ಟಿದ್ದಾನೆ, ಅವನು ಇಲ್ಲದೆ ಹೋಗಿದ್ದಾನೆ. ಹೀಗಿರುವಲ್ಲಿ ಅವನು ಪಾಪಗಳನ್ನು ಅರಿಕೆ ಮಾಡುವಂಥ ವಿಷಯ ರಕ್ಷಣೆಗೋಸ್ಕರ ಎಲ್ಲಿ ಬರ್ತೈತೆ? ಯಾಕೆ ಬರೆದಿದ್ದಾರೆ ಇದನ್ನ? ಹೀಗೆ ಆಗಿದ್ರೆ ಯಾಕೆ ಈ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ? ಈ ವಾಕ್ಯದಲ್ಲಿ ರಕ್ಷಣೆ ಕುರಿತಾಗಿದೆಯಾ? ಈ ವಾಕ್ಯ ರಕ್ಷಣೆ ಕುರಿತಾಗಿದೆ ಎಂಬುದಾಗಿ ನೀವು ಅಂದುಕೊಳ್ತೀರಾ? ಮೊದಲೇ ಯೋಹಾನ 1:9. ಇನ್ನೊಂದ್ಸತಿ ಓದ್ತೀರಾ ಯಾರಾದ್ರೂ? ಇನ್ನೊಂದ್ಸರ ವಾಕ್ಯ ಭಾಗವನ್ನು ಓದೋಣ. ಯೋಹಾನನು ಬರೆದಂತ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಓಕೆ, ಸೊ ಆಲ್ರೆಡಿ ವಿ ಆರ್ ಫರ್ಗಿವೆನ್, ರೈಟ್? ನಾವು ಈಗಾಗಲೇ ಕ್ಷಮಿಸಲ್ಪಟ್ಟವರಾಗಿದ್ದೇವೆ. ಓಕೆ, ಅಂಡ್ ದ ಸಿನ್ನರ್ ಇಸ್ ಡೆಡ್ ಆನ್ ದ ಕ್ರಾಸ್, ದ ಸಿನ್ನರ್ ಇಸ್ ನಾಟ್ ದೇರ್. ಈಗಾಗಲೇ ನಾವು ನೀತಿವಂತರಾಗಿ ನಿರ್ಣಯಿಸಲ್ಪಟ್ಟಿದ್ದೇವೆ. ಪಾಪಿಯಾದ ವ್ಯಕ್ತಿ ಸತ್ತಿದ್ದಾನೆ, ಅವನು ಇಲ್ಲದೆ ಹೋಗಿದ್ದಾನೆ. ಓಕೆ, ಎವ್ರಿಥಿಂಗ್ ಬಿಕೇಮ್ ನ್ಯೂ, ವಿ ಆರ್ ಜಸ್ಟಿಫೈಡ್ ಇನ್ ಕ್ರೈಸ್ಟ್. ನಾವು ಕ್ರಿಸ್ತನಲ್ಲಿ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟಿದ್ದೇವೆ, ಸಮಸ್ತವು ನೂತನವಾಯಿತು. Now again here it is saying he will forgive and he will sanctify. ತಿರುಗಿ ಇಲ್ಲಿ ದೇವರ ವಾಕ್ಯ ಹೇಳ್ತೈತೆ, ಆತ ನಿಮ್ಮ ಪಾಪಗಳನ್ನು ಪರಿಹರಿಸಿ ನಿಮ್ಮನ್ನು ಶುದ್ಧಿ ಮಾಡ್ತಾನೆ ಎಂಬುದಾಗಿ. But ಆದರೆ does it say that anything about salvation? ಆದರೆ ಇಲ್ಲಿ ಎಲ್ಲಾದರೂ ರಕ್ಷಣೆ ಬಗ್ಗೆ ಹೇಳಲ್ಪಟ್ಟಿದೆಯಾ? ಇಲ್ಲಲ್ಲ. ಓದಿದ್ರಲ್ಲ, ಸರಿ ಓದಿದ್ರಾ? ಇನ್ನೊಂದ್ಸಾರಿ ಸರಿಯಾಗಿ ಓದಿ. ಏನಾದ್ರೂ ಅಲ್ಲಿ ರಕ್ಷಣೆ ಹೊಂದುತ್ತೀರಿ ಎಂಬುದಾಗಿ ಏನಾದ್ರೂ ನೀವೇ ಓದಿ ಹೇಳಿ. ನೀವೇ ಓದಬೇಕೆಂಬುದಾಗಿ ಕೇಳಿಕೊಳ್ತೇವೆ. ನೀವೇ ಓದಿ ಹೇಳಿ, ಎಲ್ಲಾದ್ರೂ ರಕ್ಷಣೆ ಬಗ್ಗೆ ಬರೆಯಲ್ಪಟ್ಟಿದೆಯಾ ಅಲ್ಲಿ? ಯಾವುದರಿಂದ ಶುದ್ಧೀಕರಣ ಮಾಡ್ತಾರಂತೆ? ಯಾವುದರಿಂದ ಶುದ್ಧೀಕರಣ ಮಾಡ್ತಾರಂತೆ? ಇಲ್ಲಿ ಸಕಲ ದುರ್ನೀತಿಯಿಂದ ಅಲ್ವಾ? ಇಲ್ಲಿ ಅಂತ ಬರೆಯಲ್ಪಟ್ಟಿದೆ, ಸಕಲ ಅನೀತಿಯನ್ನು ಪರಿಹರಿಸಿ. ಓಕೆ, ಸೊ ಇನ್ ಇಂಗ್ಲಿಷ್ ವರ್ಕ್ಸ್ ಆಫ್ ರೈಚಸ್ನೆಸ್, ದಟ್ ವರ್ಡ್ ಇಸ್ ಯೂಸ್ಡ್. ಅನ್ರೈಚಸ್ನೆಸ್, ಅನೀತಿವಂತನ ಕಾರ್ಯಗಳು ಎಂಬುದಾಗಿ ಇಂಗ್ಲಿಷ್ ಬೈಬಲ್ ಬರೆಯಲ್ಪಟ್ಟಿದೆ. ಓಕೆ, ಎಲ್ಲ ಅನೀತಿಯಿಂದ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಲ್ ರೈಟ್. ಸೊ ಆಲ್ರೆಡಿ ನೀತಿವಂತರಾಗಿದ್ದೇವೆ, ಈ ಅನೀತಿ ಏನು? ನಾವು ಆಲ್ರೆಡಿ ನೀತಿವಂತರೆಂದಾಗ ನಿರ್ಣಯಿಸಲ್ಪಟ್ಟಿದ್ದೇವೆ. ಹಾಗಾದ್ರೆ ಈ ಅನೀತಿ ಎಂಬುದು ಎಲ್ಲಿಂದ ಬಂತು? ಪ್ರೈಸ್ ದಿ ಲಾರ್ಡ್. ಸೊ ವಿ ಆರ್ ರೈಚಸ್ ಇನ್ ದ ಸ್ಪಿರಿಟ್. ಈಗ ತಾನೇ 3 stages ನೋಡಿದ್ದೇವೆ ಅಲ್ವಾ? ವಿ ಸಾ ದ 3 stages. ಜಸ್ಟಿಫಿಕೇಶನ್ ಈಸ್ ಆಲ್ರೆಡಿ ಡನ್. ನಾವು ಈಗಾಗಲೇ ನೀತಿವಂತರಾಗಿ ನಿರ್ಣಯಿಸಲ್ಪಟ್ಟಿದ್ದೇವೆ. ರಕ್ಷಣೆ ಒಂದು 3 ಹಂತಗಳು ನೋಡಿದೆವು. ಅದರಲ್ಲಿ ಮೊದಲನೇದು ನೀತಿ ನಿರ್ಣಯ ಎಂಬುದಾಗಿ. ಓಕೆ, ಜಸ್ಟಿಫಿಕೇಶನ್ ಇಸ್ ಡನ್. ನೀತಿ ನಿರ್ಣಯ ನೆರವೇರಿದೆ. ಯು ಆರ್ ಸೇವ್ಡ್ ಇನ್ ಕ್ರೈಸ್ಟ್. ನೀವು ಕ್ರಿಸ್ತನಲ್ಲಿ ರಕ್ಷಣೆ ಹೊಂದಿದ್ದೀರಿ. ಯು ಆರ್ ಅ ಸನ್ ಆಫ್ ಗಾಡ್. ನೀವು ದೇವರ ಮಕ್ಕಳಾಗಿದ್ದೀರಿ. ಯುವರ್ ಸ್ಪಿರಿಟ್ ಇಸ್ ಸೀಟೆಡ್ ವಿತ್ ದ ಕ್ರೈಸ್ಟ್ ಇನ್ ದ ಹೆವೆನ್ಲಿ ರೆಲ್ಮ್ಸ್ ನೌ. ನಿಮ್ಮ ಆತ್ಮ ಮನುಷ್ಯ ಕ್ರಿಸ್ತನೊಂದಿಗೆ ಪರಲೋಕದಲ್ಲಿ ಕುಳ್ಳಿರಿಸಲ್ಪಟ್ಟಿದ್ದಾನೆ. ಯು ಆರ್ ಒನ್ ಇನ್ ದ ಟ್ರಿನಿಟಿ ಆಫ್ ಗಾಡ್. ನೀವು ತ್ರಿತ್ವವಾಗಿರುವಂತ ತ್ರೈಯೇಕ ದೇವರಲ್ಲಿ ಒಂದಾಗಿದ್ದೀರಿ. ಆಲ್ ದಿಸ್ ಇಸ್ ಫಾರ್ ಯುವರ್ ಸ್ಪಿರಿಟ್. ಇದೆಲ್ಲವೂ ನಿಮ್ಮ ಆತ್ಮನ ವಿಷಯದಲ್ಲಿ ಹೇಳಲ್ಪಟ್ಟಿದೆ. ಓಕೆ, ಯುವರ್ ಸ್ಪಿರಿಟ್ ಕೆನಾಟ್ ಸಿನ್. ಆದ್ದರಿಂದ ನಿಮ್ಮ ಆತ್ಮ ಎಂದಿಗೂ ಪಾಪ ಮಾಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್. See John further, if you read, he only is testifying the one who is in Christ cannot sin because your spirit cannot sin. ಈವನ್ ಯೋಹಾನನ ಇದ್ರ ಬಗ್ಗೆ ಸಾಕ್ಷಿ ಹೇಳ್ತಾ ಹೋಗ್ತಾನೆ. ಯಾಕಂದ್ರೆ ಯಾರಾದ್ರೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದಾನೋ ದೇವರಿಂದ ಹುಟ್ಟಿದ್ದಾನೆ, ಅವನು ಪಾಪ ಮಾಡನು ಎಂಬುದಾಗಿ. Praise the Lord. Praise the Lord. So this is not talking about that salvation or what happened in the spirit. It's not talking about that. ನೋಡಿ, ಈ 1ನೇ ಯೋಹಾನ 1ನೇ ಅಧ್ಯಾಯ 9ನೇ ವಚನ ರಕ್ಷಣೆ ಹೊಂದಿರುವಂತಹ ನಮ್ಮ ಆತ್ಮ ಕುರಿತು ಮಾತನಾಡ್ತಾ ಇಲ್ಲ. It is talking about the second stage, that is process of sanctification. ರಕ್ಷಣೆಯಲ್ಲಿ 2ನೇ ಹಂತವಾಗಿರುವಂತಹ ಶುದ್ಧೀಕರಣದ ಬಗ್ಗೆ ಈ ವಚನ ಮಾತನಾಡ್ತೈತೆ. Praise the Lord. Praise the Lord. In the process of sanctification, ಈ ಒಂದು ಶುದ್ಧೀಕರಣ ಜರುಗುವ ಹಂತದಲ್ಲಿ sometimes we fall to sin. ನಾವು ಕೆಲವೊಮ್ಮೆ ಪಾಪಕ್ಕೆ ನಾವು ಬಿದ್ದು ಹೋಗ್ತೇವೆ. Sometimes we are strong, sometimes we may fail. ನಾವು ಕೆಲವೊಮ್ಮೆ ಬಲವಾಗಿರ್ತೇವೆ, ಕೆಲವೊಮ್ಮೆ ನಿರ್ಬಲರಾಗ್ತೇವೆ. In the spirit you are already justified. ನಿಮ್ಮ ಆತ್ಮದಲ್ಲಿ ಈಗಾಗಲೇ ನೀವು ನೀತಿವಂತರೆಂಬುದನ್ನು ನಿರ್ಣಯಿಸಲ್ಪಟ್ಟಿದ್ದೀರಿ. Okay, but in your mind you need sanctification. ನಿಮ್ಮ ಮನಸ್ಸಿನಲ್ಲಿ
ನಿಮಗೆ ಶುದ್ಧೀಕರಣ ಅಗತ್ಯವಾಗಿ ಬೇಕು. or your soul needs sanctification. ಆದ್ರೆ ನಿಮ್ಮ ಪ್ರಾಣ ಅಥವಾ ನಿಮ್ಮ ಮನಸ್ಸಿಗೆ ರಕ್ಷಣೆ ಬೇಕು. In this process, ಈ ಒಂದು ಹಂತದಲ್ಲಿ I'll take one example. ನಾನು ಒಂದು ಉದಾಹರಣೆ ತಕ್ಕೊಳ್ತೇನೆ. Paul writes saying that if you grumble, you hurt the Holy Spirit. You will hurt the Holy Spirit. ನೀವು ಗುಣಗುಟ್ಟಿದರೆ ಪವಿತ್ರಾತ್ಮನನ್ನು ನೋಯಿಸ್ತೀರೆಂಬುದಾಗಿ. Or if you speak against another believer, you have some sort of wrath against that person. The Holy Spirit is hurt. ನೀವು ಇನ್ನೊಬ್ಬ ವಿಶ್ವಾಸಿ ಬಗ್ಗೆ, ಇನ್ನೊಬ್ಬ ಮನುಷ್ಯನ ಬಗ್ಗೆ ಕೋಪ ನಿಮ್ಮ ಮನಸ್ಸಲ್ಲಿ ಇರುವಂತದ್ದಾದ್ರೆ, ಅವರನ್ನು ದ್ವೇಷ ಮಾಡುವಂತದ್ದಾದ್ರೆ ನೀವು ಪವಿತ್ರಾತ್ಮನನ್ನು ದುಃಖಪಡಿಸ್ತೀರೆಂಬುದಾಗಿ. Okay, if you have hurt the Holy Spirit, ಪವಿತ್ರಾತ್ಮನೇ ದುಃಖಪಡಿಸಿದರೆ, and Bible is saying that you will hurt the Holy Spirit if you do this. ನೀವಿದು ಮಾಡಿದರೆ ಪವಿತ್ರಾತ್ಮನೇ ದುಃಖಪಡಿಸ್ತೀರೆಂಬುದಾಗಿ ಸತ್ಯವೇದ ಹೇಳ್ತೈತೆ. Now is it wrong to confess that sin? ಆಗ ಆ ಪವಿತ್ರಾತ್ಮನ ದುಃಖಪಡಿಸಿರುವಂತ ನಿಮ್ಮ ಪಾಪವನ್ನು ಅರಿಕೆ ಮಾಡುವಂತದ್ದು ತಪ್ಪಾಗ್ತೈತಾ? ಇಲ್ಲ. ಆಗ್ತದ? ಇಲ್ಲ. ಮಾಡ್ಬೇಕಾ? ಅರಿಕೆ ಮಾಡ್ಬೇಕಾಗಾದ್ರೆ ಮಾಡ್ಬೇಕು. ರೈಟ್? ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಓಕೆ, ಬಟ್ ನೆವರ್ ಫರ್ಗೆಟ್ ದಟ್ ಯು ಆರ್ ಆಲ್ರೆಡಿ ಸೇವ್ಡ್. ಆದ್ರೆ ನೀವು ಯಾವತ್ತೂ ಮರ್ತು ಹೋಗಬಾರ್ದು, ನೀವು ಆಲ್ರೆಡಿ ನಿಮ್ಮ ಆತ್ಮದಲ್ಲಿ ರಕ್ಷಣೆ ಹೊಂದಿದವರಾಗಿದ್ದೀರಿ. ನೆವರ್ ಥಿಂಕ್ ದಟ್ ಹೋಲಿ ಸ್ಪಿರಿಟ್ ವಿಲ್ ಲೀವ್ ಯು. ಯಾವತ್ತೂ ಸಹ ನೀವು ಎಣಿಸಬಾರದು ಏನಾದ್ರೂ ತಪ್ಪು ನಡೆದರೆ ನಿಮ್ಮ ಜೀವನದಲ್ಲಿ ಪವಿತ್ರಾತ್ಮನು ನಿಮ್ಮನ್ನು ಬಿಟ್ಟು ತೊಲಗುತ್ತಾನೆ ಎಂಬುದಾಗಿ. ಫಾದರ್, ಸನ್ ಅಂಡ್ ದ ಹೋಲಿ ಸ್ಪಿರಿಟ್ ದೇ ಆರ್ ಇನ್ ಯು, ದೇ ವಿಲ್ ನೆವರ್ ಲೀವ್ ಯು. ಅವರು ತಂದೆ, ಮಗ, ಪವಿತ್ರಾತ್ಮ ದೇವರು ರಕ್ಷಣೆ ಹೊಂದಿರುವಂತ ನಿಮ್ಮ ಒಳಗಡೆ ಯಾವಾಗಲೂ ವಾಸ ಮಾಡ್ತಾರೆ. ಅವರು ಎಂದಿಗೂ ನಿಮ್ಮನ್ನು ಅಗಲುವುದಿಲ್ಲ. ಪ್ರೈಸ್ ದ ಲಾರ್ಡ್. we can yes, we can grieve them by our actions, our words, whatever we think or whatever we do. ನೋಡಿ, ಅವರು ನಮ್ಮಲ್ಲಿ ಶಾಶ್ವತವಾಗಿರುವಂತವರಾಗಿರ್ತಾರೆ. ಹೀಗಿದ್ದಾಗ್ಯೂ ಸಹ ನಮ್ಮ ತಪ್ಪಾದ ಕ್ರಿಯೆಗಳಿಂದ ಅವರನ್ನು ನಾವು ದುಃಖಪಡಿಸುವವರಾಗಿರ್ತೇವೆ. So henceforth we say sorry, we confess our sin, we ask for forgiveness. ನಾವು ಹೀಗಿರುವುದರಿಂದ ನಾವು ಕರ್ತನ ಹತ್ರ ಕ್ಷಮಾಪಣೆಯನ್ನು ಕೇಳಬೇಕು. ನಾವು ನಮ್ಮ ತಪ್ಪುಗಳನ್ನು ಅರಿಕೆ ಮಾಡಬೇಕು. Praise the Lord. Praise the Lord. It has nothing to do with your salvation. ಬಟ್ ಆದ್ರೆ ಇದು ನಿಮ್ಮ ರಕ್ಷಣೆಗೆ ಸಂಬಂಧಪಟ್ಟ ವಿಷಯವೂ ಅಲ್ಲವೇ ಅಲ್ಲ. Understood? ಅರ್ಥವಾಯ್ತಾ? Any doubt? ಏನಾದ್ರೂ ಪ್ರಶ್ನೆ? Any doubt you can ask now only. ಏನಾದ್ರೂ ಪ್ರಶ್ನೆ ಇದ್ರೆ ನೀವು ಕೇಳಬಹುದು. No doubt. All right. Okay. What about this one? 5:16, James 5:16. ಈಗ ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ ಹೇಳುವಂತ ಸಂಗತಿಗೆ ನಾವು ಹೋಗೋಣ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದ್ರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. Okay, praise the Lord. Praise the Lord. So ಒಬ್ಬರಿಗೋಸ್ಕರ ಒಬ್ಬರು ದೇವರಲ್ಲಿ ಪ್ರಾರ್ಥಿಸಬೇಕು, ಒಬ್ಬರಿಗೊಬ್ಬರು ಪಾಪಗಳನ್ನು ಅರಿಕೆ ಮಾಡಬೇಕೆಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ರೈಟ್? ಇಟ್ ಸೇಯಿಂಗ್ ದಟ್ ಕನ್ಫೆಸ್ ಯುವರ್ ಸಿನ್ಸ್ ಟು ಈಚ್ ಅದರ್. ಸೊ ವಾಟ್ ಇಸ್ ದಿಸ್ ಒನ್? ಒಬ್ಬರಿಗೊಬ್ಬರು ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿರಿ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತೈತೆ. ಹಾಗಾದ್ರೆ ಇದು ಏನಾಗಿದೆ? ವಾಟ್ ಇಸ್ ಇಟ್ ಇನ್ ಸಿಂಪಲ್ ವರ್ಡ್ಸ್? ಹೌ ಕ್ಯಾನ್ ಯು ಸೇ ದಿಸ್? ಇದನ್ನು ಒಂದು ಸರಳವಾದ ಮಾತುಗಳು ನೀವು ಹೇಗೆ ಹೇಳ್ತೀರಾ? ಹೇಳಿ. ಒಬ್ರಿಗೊಬ್ಬರು ನಾವು ಅರಿಕೆ ಮಾಡೋದಾದ್ರೆ ಏನು ವಿಷಯ ಇದು? ಸಿಂಪಲ್. ಒಬ್ಬರಿಗೆ ನಾವೇನಾದ್ರೂ ತಪ್ಪು ಮಾಡಿರ್ತೇವಲ್ವಾ? ಓಕೆ, ಒಬ್ಬರ ಕುರಿತು ನೀವು ತಪ್ಪು ಮಾಡಿದ್ರೆ ಅದನ್ನ ಕ್ಷಮಿಸಿ ಎಂಬುದಾಗಿ ಕೇಳ್ತೇವೆ. ಹೌದು, ಅದೊಂದು. ಓಕೆ, ಮತ್ತೆ ಪ್ರೈಸ್ ದ ಲಾರ್ಡ್. ಎಸ್, ಮತ್ತೊಬ್ಬರ ಬಲಹೀನತೆಗಳಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವಂತದ್ದು. ರೈಟ್? ಸೊ ಚರ್ಚ್ ಇಸ್ ಸಚ್ ಅ ಬ್ಯೂಟಿಫುಲ್ ಫೆಲೋಶಿಪ್. ನೋಡಿ, ಸಭೆ ಅನ್ನುವಂಥದ್ದು ಒಂದು ಸುಂದರವಾದ ಅನ್ಯೋನ್ಯತೆಯಾಗಿದೆ. ಸಿ ಫಾರ್ ಎಕ್ಸಾಂಪಲ್, ಇಫ್ ಐ ಹ್ಯಾವ್ ಅ ಸ್ಟ್ರಗಲ್, ನೋಡಿ, ಒಂದು ಉದಾಹರಣೆಗೆ ನನ್ನಲ್ಲಿ ಏನಾದ್ರೂ ಹೋರಾಟ ಇರುವಂತದ್ದಾದ್ರೆ ಐ ಗೋ ಟು ಪಾಸ್ಟರ್, ನಾನು ಸಭಾಪಾಲಕರ ಹತ್ರ ಹೋಗ್ತೇನೆ. ಐ ಶೇರ್ ವಿತ್ ಹಿಮ್ ದಿಸ್ ವಾಟ್ ಐ ಆಮ್ ಸ್ಟ್ರಗ್ಲಿಂಗ್ ವಿತ್. ನನಗಿರುವಂತಹ ಹೋರಾಟದ ಬಗ್ಗೆ ಅವ್ರ ಹತ್ರ ನಾನು ಹಂಚಿಕೊಳ್ತೇನೆ. ಇನ್ಸ್ಟೆಡ್ ಆಫ್ ಹೈಡಿಂಗ್ ಅಂಡ್ ಲಿವಿಂಗ್ ಇನ್ ಸೀಕ್ರೆಸಿ, ನಾನು ನನ್ನ ಬಲಹೀನತೆಗಳನ್ನು ಅಡಗಿಸಿಕೊಂಡು ಯಾರಿಗೂ ಗೊತ್ತಿಲ್ಲದಾಗ ಅಡಗಿಸಿಕೊಳ್ಳುವುದರ ಬದಲಾಗಿ, ಓಕೆ, ಇನ್ಸ್ಟೆಡ್ ಆಫ್ ಲಿವಿಂಗ್ ಇನ್ ಅ ಸೀಕ್ರೆಟ್ ಲೈಫ್, ಐ ಶೇರ್ ವಿತ್ ಒನ್ ಟ್ರಸ್ಟೆಡ್ ಫ್ರೆಂಡ್ ಆರ್ ಅ ಪಾಸ್ಟರ್ ಆರ್ ಅ ಲೀಡರ್ whom I can trust. ನೋಡಿ, ಅದನ್ನು ನಮ್ಮ ಬಲಹೀನತೆಗಳನ್ನು ಬಚ್ಚಿಟ್ಟುಕೊಳ್ಳುವುದರ ಬದಲಾಗಿ ಅದನ್ನು ಯಾರು ನಂಬಿಕಸ್ಥರಾಗಿದ್ದಾರೋ, ನನ್ನ ಭಾರವನ್ನು ಶೇರ್ ಮಾಡಿಕೊಳ್ತಾರೋ ಅವ್ರ ಹತ್ರ ನಾವು ಹಂಚಿಕೊಳ್ಳುವಂಥದ್ದು ಕುರಿತು ಈ ವಾಕ್ಯ ಮಾತನಾಡ್ತೈತೆ. ಬಟ್ ವಿ ಶುಡ್ ಶೇರ್ ವಿತ್ ಹೂಮ್? ಟ್ರಸ್ಟೆಡ್ ಪೀಪಲ್ ಓನ್ಲಿ. ನೋಡಿ, ಯಾರ ಹತ್ರ ನಮ್ಮ ಬಲಹೀನತೆಗಳನ್ನು ಹಂಚಿಕೊಳ್ಳಬೇಕಂದ್ರೆ ನಂಬಿಕಸ್ಥರಾದ ವ್ಯಕ್ತಿಗಳ ಸಂಗಡ. ಫಾದರ್ ಹಾರ್ಟೆಡ್ ಪೀಪಲ್, ದ ಒನ್ ಹೂ ಹ್ಯಾವ್ ದ ಹಾರ್ಟ್ ಆಫ್ ಅ ಫಾದರ್. ಯಾರಿಗಾದ್ರೆ ತಂದೆಯ ಹೃದಯವಿರ್ತೈತೋ ಅಂತ ವ್ಯಕ್ತಿಗಳ ಸಂಗಡ. ಓಕೆ, ಇಫ್ ಯು ಶೇರ್ ವಿತ್ ಸಮ್ ರ್ಯಾಂಡಮ್ ಪೀಪಲ್, ಯು ನೋ ವಾಟ್ ದೇ ವಿಲ್ ಡು? ದೇ ವಿಲ್ ಯೂಸ್ ಇಟ್ ಅಗೇನ್ಸ್ಟ್ ಯು ಓನ್ಲಿ. ಯಾರಿಗಾದ್ರೂ ಸಾಮಾನ್ಯವಾದ ಒಂದು ವಿಶ್ವಾಸಿಗಳ ಹತ್ರ ನೀವು ಹಂಚಿಕೊಳ್ಳುವಂತದ್ದಾದ್ರೆ ನಿಮ್ಮ ಬಲಹೀನತೆ ಅವರಿಗೆ ಗೊತ್ತಾದಾಗ ಅದನ್ನೇ ನಿಮಗೆ ವಿರುದ್ಧವಾಗಿ ಉಪಯೋಗಿಸಲಿಕ್ಕೆ ಪ್ರಾರಂಭಿಸ್ತಾರೆ. So it's like a prayer family, right? You share like, this is what I'm going through, can you pray for me?
ನಾವು ಸಭೆ ಅಂತ ಹೇಳುವಾಗ ಒಂದು ಪ್ರಾರ್ಥನಾ ಕುಟುಂಬ, ನಾವು ನನಗೆ ಈ ಹೋರಾಟ ಉಂಟು, ಈ ಬಲಹೀನತೆ ಉಂಟು, ನನಗಾಗಿ ಪ್ರಾರ್ಥಿಸಿರಿ ಎಂಬುದನ್ನು ನಾವು ಹಂಚಿಕೊಳ್ಳುವಾಗ, For example, Nagesh Pastor used to share about his financial struggle and how God brought him out. ನಾಗೇಶ್ ಪಾಸ್ಟರ್ ಉದಾಹರಣೆಗೆ ನಾನು ಹೇಳ್ತೇನೆ, ನಾಗೇಶ್ ಪಾಸ್ಟರ್ ಅವರು ಯಾವಾಗ ಹೇಳ್ತಾ ಇರ್ತಾರೆ, ಅವ್ರಿಗೊಂದು ಆರ್ಥಿಕವಾದ ಹೋರಾಟವಿತ್ತು, ದೇವರು ಅದರಿಂದ ಹೊರಗಡೆ ತಂದ ಎಂಬುದಾಗಿ. So I shared my struggles with him and I asked him to pray. ನಾನು ನನ್ನ ಇರುವಂತಹ ಹೋರಾಟಗಳನ್ನು ಅವರ ಹತ್ರ ಹಂಚಿಕೊಂಡೆ, ಅವರು ನನಗೋಸ್ಕರ ಪ್ರಾರ್ಥಿಸ್ತಾರೆ. See, this is what it is saying here. ಇದುವೇ ಮತ್ತೆ ಇಲ್ಲಿ ಯಾಕೋಬನು ಹೇಳ್ತಿರುವಂತ ಸಂಗತಿಯಾಗಿದೆ. So in one word, if you can say, you can say this like, you can call it as accountability. ಇದನ್ನು ಒಂದು ಪದದಲ್ಲಿ ನಾವು ಹೇಳಬೇಕಾದ್ರೆ ಒಬ್ಬರಿಗೊಬ್ಬರು accountable ಆಗಿರುವಂತದ್ದು, ಜವಾಬ್ದಾರಿತನ, ಜವಾಬ್ದಾರರಾಗಿರುವಂತದ್ದು. Okay, praise the Lord. So you are accountable to each other to keep each other in the Lord. ನೀವು ಒಬ್ಬರಿಗೊಬ್ಬರು ಯಾವಾಗಾದ್ರೆ ಜವಾಬ್ದಾರಿ ಉಳ್ಳವರಾಗಿ ಇರ್ತೀರೋ ಆಗ ಒಬ್ಬರಿಗೊಬ್ಬರು ಕಾಪಾಡಿಕೊಳ್ಳುವಂತವರಾಗಿರ್ತೇವೆ. Say for example, if somebody has struggle in reading the Bible, ಒಬ್ಬರು ಏನಾದ್ರೂ ಸತ್ಯವೇದ ಓದುವುದರಲ್ಲಿ ಅವರಿಗೆ ಸಮಸ್ಯೆ ಇತ್ತಂತ ಎನಿಸಿ, you share with your trusted friend. ನೀವಾಗ ನಿಮಗೆ ನಂಬಿಕಸ್ಥರಾದ ಸ್ನೇಹಿತರ ಹತ್ರ ನೀವು ಅದನ್ನು ಹಂಚಿಕೊಂಡ್ರೆ, the friend says, I'll pray for you, I'll help you in reading meditating the Bible. ಅವರು ನಿಮ್ಗೆ ಹೇಳ್ತಾರೆ, ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ, ನೀವು ಸತ್ಯವೇದವನ್ನು ಓದುವುದಕ್ಕೆ ನಾನು ನಿಮ್ಗೆ ಸಹಾಯ ಮಾಡ್ತೇನೆ So that person, you are accountable to that person. ನೀವು ಆ ವ್ಯಕ್ತಿಗೆ ಜವಾಬ್ದಾರಿ ಉಳ್ಳವರಾಗಿರ್ತೀರಾ ಹಾಗೆ ಹೇಳಿ. And that person will keep checking on you. Did you read the Bible today? ಅವರು ನಿಮ್ಮ ವಿಷಯದಲ್ಲಿ ಲೆಕ್ಕ ಒಪ್ಪಿಸಬೇಕಾದವರಾಗಿರ್ತಾರೆ. ಅವರು ನಿಮ್ಮನ್ನು ಕೀಪ್ ಆನ್ ಚೆಕ್ ಮಾಡ್ತಾರೆ, ನೀವು ಬೈಬಲ್ ಓದಿದಿರಾ, ಓದ್ಲಿಕ್ಕೆ ಸಾಧ್ಯವಾಯ್ತಾ ಎಂಬುದಾಗಿ. ಈ ರೀತಿಯಲ್ಲಿ Okay, you read 5 verses. What did you understand from this? ನೋಡಿ, ಒಂದು ಪ್ರತಿನಿತ್ಯ ಒಂದು 5 ವಚನ ಓದ್ರಿ, ಅದರಿಂದ ನಿಮಗೆ ಏನು ಅರ್ಥ ಆಯ್ತು ಎಂಬುದಾಗಿ. What did you understand? Can you explain me? I want to know. ನಿಮ್ಗೆ ಏನು ಅರ್ಥ ಆಗಿದೋ ನನಗೆ ವಿವರಿಸಿರಿ, ನಾನು ಅದನ್ನು ತಿಳಿಯಬೇಕು ಎಂಬುದಾಗಿ. So what happens if you are accountable to somebody who can look after you? ಯಾರಾದ್ರೆ ನಿಮ್ಮನ್ನು ನೋಡಿಕೊಳ್ತಾರೋ, ಮೇಲ್ವಿಚಾರಕರಾಗಿರ್ತಾರೋ, ಅವರಿಗೆ ನೀವು ಲೆಕ್ಕ ಒಪ್ಪಿಸುವಂತ ವ್ಯಕ್ತಿಗಳಾದ್ರೆ what happens? ಏನಾಗ್ತೈತೆ? You will grow in the Lord. ನೀವು ಕರ್ತನಲ್ಲಿ ಬೆಳೆಯುವವರಾಗಿರ್ತೀರಿ. You will become a strong leader also. ನೀವು ಸಹ ಉತ್ತಮವಾದ ಬಲವಾದ ನಾಯಕರಾಗ್ತೀರಿ. Praise the Lord. Praise the So that's what James is saying here. Be accountable or confess each other's sin. ಇದನ್ನೇ ಇಲ್ಲಿ ಯಾಕೋಬನು ಹೇಳ್ತಾರೆ, ನಾವು ಒಬ್ಬರಿಗೊಬ್ಬರು ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಒಬ್ಬರಿಗೊಬ್ಬರು ಲೆಕ್ಕ ಒಪ್ಪಿಸಬೇಕಾದವರಾಗಿರಬೇಕು ಎಂಬುದಾಗಿ. Praise the Lord. Praise the Lord. So what about these two? Apart from these two verses, is there anywhere in the New Testament Bible talks about confession of sins? ನೋಡಿ, ಈ 2 ವಚನಗಳ ಹೊರತಾಗಿ ಎಲ್ಲಾದರೂ ಸತ್ಯವೇದದಲ್ಲಿ, ನೂತನ ನಿಬಂಧನದಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿಯಾದರೂ ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡಬೇಕು ಎಂಬುವಂತ ವಚನವಿದೆಯಾ? Sunanda pastor asked a question. Many people say that repentance, Bible says we have to carry repentant heart for sure, right? Repentance means first step is confession, then you repent, then you receive God's forgiveness, only then you'll receive salvation, right? Again, if you do mistake, again what? Same cycle repeat. Confess, repent, seek forgiveness and come to the salvation. This is what people outside in the world they teach. Is it correct or not? ನೋಡಿ, ಕ್ರೈಸ್ತವ ಸಮಾಜದಲ್ಲಿರುವಂಥ ಒಂದು ಈ ವಚನದಲ್ಲಿರುವಂಥ ಗೊಂದಲವೇನೆಂದರೆ, ನಾವು ರಕ್ಷಣೆ ಹೊಂದಬೇಕಾದ್ರೆ ನಾವು ರಿಪೆಂಟ್ ಆಗಬೇಕು, ದೇವರ ಕಡೆ ತಿರುಗಿಕೊಳ್ಳಬೇಕೆಂಬುವಂಥ ವಚನವನ್ನು ಸತ್ಯವೇದದಲ್ಲಿ ನೋಡ್ತೇವೆ. ಈ ದೇವರ ಕಡೆ ತಿರುಗಿಕೊಳ್ಳುವಂಥದ್ದು, ರಿಪೆಂಟ್ ಆಗುವಂಥ ಸಂಗತಿಗೆ ಜನರದನ್ನು ಅರ್ಥ ಮಾಡಿಕೊಂಡಿರುವಂಥ ರೀತಿ ಹೇಗೆಂದರೆ, ನಮ್ಮ ಪಾಪಗಳನ್ನು ಅರಿಕೆ ಮಾಡಬೇಕು ಅಥವಾ ಪಾಪಗಳ ವಿಷಯದಲ್ಲಿ ಒಂದು ಸಂತಾಪ ಮನೋಭಾವನೆ, ಪಶ್ಚಾತ್ತಾಪ ಇರಬೇಕು ಮತ್ತು ನಮ್ಮ ಪಾಪಗಳನ್ನು ಬಿಟ್ಟೇ ಬಿಡಬೇಕು, ನಂತರ ನಂಬಿದರೆ ನಾವು ರಕ್ಷಣೆ ಆಗ್ತೈತೆ ಎಂಬುದಾಗಿ ಹೀಗೆ ಒಂದು ಸಂಗತಿ ಇರುವಂತದ್ದಾಗಿದೆ. ಓಕೆ, ಎಸ್, ಅದೇ ರಿಪೆಂಟ್. Yes, praise the Lord. So let's see what is the meaning of repentance now. ನೋಡಿ, ಮಾರ್ಕನ ಸುವಾರ್ತೆ 1:14-15 ವಾಕ್ಯವನ್ನು ನಾವು ನೋಡ್ತೇವೆ. ಇಲ್ಲಿ ಕನ್ನಡ ಬೈಬಲ್ ಅಲ್ಲಿ ರಿಪೆಂಟೆನ್ಸ್ ಎಂಬುದಾಗಿ ಇಲ್ಲ, ದೇವರ ಕಡೆ ತಿರುಗಿಕೊಳ್ಳಿರಿ ಎಂಬುದಾಗಿದೆ. ಕೆಲವರು ಪಶ್ಚಾತ್ತಾಪ ಪಡಿರಿ ಎಂಬುದಾಗಿ ಸಹ ಹೇಳ್ತಾರೆ. ಇದರ ಅರ್ಥವೇನು? ಪಶ್ಚಾತ್ತಾಪ ಅಂದ್ರೆ ಅರ್ಥವೇನು? ಅಥವಾ ದೇವರ ಕಡೆ ತಿರುಗಿಕೊಳ್ಳುವುದಂದ್ರೆ ಇಂಗ್ಲಿಷ್ ಬೈಬಲ್ ಹೇಳ್ತದೆ ರಿಪೆಂಟೆನ್ಸ್ ಎಂಬುದಾಗಿ. ಇದರ ಅರ್ಥವೇನು? Okay, so let me conclude this. These two verses, only these two verses in the New Testament are talking about confession of sins, and those two are not about salvation. It is about our relationship with the Father, relationship with the people. ನೋಡಿ, ರಕ್ಷಣೆಗೋಸ್ಕರ ನಮ್ಮ ಪಾಪಗಳನ್ನು ಅರಿಕೆ ಮಾಡಬೇಕೆಂಬುವಂಥ ಈ ವಿಷಯದಲ್ಲಿ ನಾವು ಕನ್ಕ್ಲೂಷನ್ಗೆ ಬರೋಣ. ಸತ್ಯವೇದದಲ್ಲಿ ನಾವು ಹೊಸ ಒಡಂಬಡಿಕೆ ನೋಡುವಂಥ 2 ಭಾಗಗಳನ್ನು ನಾವು ನೋಡಿದ್ದೇವೆ. ಇವು 2 ಹೇಳುವಂಥದ್ದು ನಮ್ಮ ರಕ್ಷಣೆ ನಿಮಿತ್ತ ಅರಿಕೆ ಮಾಡಿರಿ ಎಂಬುದಾಗಲ್ಲ,
ನಮ್ಮ ಕ್ರಿಸ್ತನೊಂದಿಗೆ ನಾವು ಅನ್ಯೋನ್ಯತೆಯಲ್ಲಿ ಮುಂದುವರಿಯುವುದಕ್ಕಾಗಿ, ಜನರೊಂದಿಗೆ ಒಳ್ಳೆಯ ಸಂಬಂಧದಲ್ಲಿ ಜೀವಿಸುವುದಕ್ಕಾಗಿ ಮಾತ್ರ ಈ ಎರಡು ವಾಕ್ಯಗಳಲ್ಲಿ ನಮ್ಮ ಪಾಪಗಳನ್ನು ಅರಿಕೆ ಮಾಡಬೇಕೆಂಬುದಾಗಿ ಸತ್ಯವೇದ ಹೇಳ್ತೈತೆ. Okay, praise the Lord. One is about relationship with the Father, and the other one is relationship with the people. ಆಮೆನ್. ಒಂದು ವಾಕ್ಯ ಭಾಗ ಮೊದಲ ಯೋಹಾನ 1:9 ಕರ್ತನೊಂದಿಗೆ ನಮ್ಮ ಅನ್ಯೋನ್ಯತೆ ವಿಷಯದಲ್ಲಿ, ಯಾಕೋಬನ ಪತ್ರಿಕೆ 5:16 ಬಂದುಬಿಟ್ಟು ಜನರೊಂದಿಗೆ ನಮ್ಮ ಅನ್ಯೋನ್ಯತೆ ಸಂಬಂಧದ ಬಗ್ಗೆ ಮಾತನಾಡ್ತೈತೆ. Okay, but Bible talks about repentance. ಆದ್ರೆ ಸತ್ಯವೇದ ಪಶ್ಚಾತ್ತಾಪ ಅಥವಾ ದೇವರ ಕಡೆ ತಿರುಗಿಕೊಳ್ಳುವುದರ ಕುರಿತು ಮಾತನಾಡ್ತೈತೆ. Okay, ಮಾನಸಾಂತರ, right, manasantara. Okay, in many verses about repentance it is there. ಅನೇಕ ವಾಕ್ಯಗಳಲ್ಲಿ ರಿಪೆಂಟೆನ್ಸ್, ಮಾನಸಾಂತರ ಎಂಬ ಪದ ನಾವು ನೋಡ್ತೇವೆ. Even in the book of Revelation also you see the word repentance. ಈವನ್ ಪ್ರಕಟಣ ಗ್ರಂಥದಲ್ಲಿ ನಾವು ನೋಡಿದ್ರು ಸಹ ಮಾನಸಾಂತರ ಒಂದು ದೇವರ ಕಡೆ ತಿರುಗಿಕೋ ಎಂಬುವಂತ ಮಾತನ್ನು ನಾವು ನೋಡ್ತೇವೆ. Okay, the meaning of repentance, the Greek word used for repentance is metanoia. ಮಾನಸಾಂತರ ಅಥವಾ ದೇವರ ಕಡೆ ತಿರುಗಿಕೊಳ್ಳಿರಿ ಎಂಬುವಂತ ಪದಕ್ಕೆ ಗ್ರೀಕ್ ಪದ Metanoia. ಮೆಟನೋಯಾ ಎಂಬುವಂತ ಗ್ರೀಕ್ ಪದ ಉಪಯೋಗಿಸಲ್ಪಟ್ಟಿದೆ. Okay, I don't know if spelling is correct, but I'm just saying this metanoia. ಇದು ಮೆಟನೋ ಎಂಬುದಾಗಿ ಹೇಳಲ್ಪಡ್ತೈತೆ, ಮತ್ತು ನಾನು ಬರೆದಂತ ಸ್ಪೆಲ್ಲಿಂಗ್ ಸರಿ ಇದೆಯೋ ಸರಿಯಾಗಿ ನನಗೆ ಗೊತ್ತಿಲ್ಲ. ಓಕೆ, ಸೊ ದಯವಿಟ್ಟು ಕಾಮೆಂಟ್ಸ್ ಅಲ್ಲಿ ಹಾಕ್ಬೇಡಿ ಇದು ರಾಂಗ್ ಅಂತೇಳಿ, ಅದು ಸ್ಪೆಲ್ಲಿಂಗ್ ನನ್ಗೆ ಗೊತ್ತಿಲ್ಲ ನಿಜವಾಗ್ಲು. ಪದ ಅದೇ ಆಗಿದೆ, ಬಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು, ದಯಮಾಡಿ ಅದನ್ನು ದೊಡ್ಡದಾಗಿ ನೋಡಬಾರ್ದು. ಓಕೆ, ಸೊ ಮೆಟನೋಯಾ, ರೈಟ್? ಫ್ರಮ್ ದ ಮೆಟನೋಯಾ ದ ವರ್ಡ್ ಮೆಟಮಾರ್ಫಸಿಸ್ ಕಮ್ಸ್. ಮೆಟಮಾರ್ಫಸಿಸ್ ನೋಡಿ, ಮೆಟನೋಯಾ ಎಂಬುವಂತ ಪದದಿಂದ ಮೆಟಮಾರ್ಫಸಿಸ್ ಎಂಬುವಂತ ಪದ ಬರುವಂತದ್ದಾಗಿದೆ. ಓಕೆ, ಮೆಟಮಾರ್ಫೋಸಿಸ್, ರೈಟ್? ಮೆಟಮಾರ್ಫೋಸಿಸ್. ಹ್ಯಾವ್ ಯು ಹರ್ಡ್ ದಿಸ್ ವರ್ಡ್ ಎನಿವೇರ್? ಮೆಟಮಾರ್ಫಸಿಸ್. ಮೆಟಮಾರ್ಫಸಿಸ್ ಎಂಬುವಂತ ಪದವನ್ನು ಎಲ್ಲಾದ್ರೂ ನೀವು ನೋಡಿದ್ದೀರಾ? ರೂಪಾಂತರ. ಮೆಟಮಾರ್ಫಸಿಸ್ ಇನ್ ಸ್ಕೂಲ್ ಎನಿವೇರ್, ಕಾಲೇಜ್ ಎನಿವೇರ್, ರೈಟ್? Where you have heard this word metamorphosis? Metamorphosis ಎಂಬುವಂತ ಪದವನ್ನು ನೀವು ಎಲ್ಲಿ ನೋಡಿದ್ದೀರಾ? Butterfly, okay, yes. Yeah. Butterfly, silkworm also, right? So what is metamorphosis? Metamorphosis ಅಂದ್ರೆ ಅರ್ಥವೇನು? For example, ಉದಾಹರಣೆಗೆ, butterfly when it comes out of the egg, it is like a small worm. ಚಿಟ್ಟೆ ಇದು ಸಣ್ಣ ಒಂದು ಹುಳದಿಂದ ಅದು ರೂಪಾಂತರ ಹೊಂದಿ ಚಿಟ್ಟೆಯಾಗಿ ಬದಲಾಗ್ತದೆ. Okay, when it comes from the egg, it is a small worm. ಅದು ಆ ಮೊಟ್ಟೆಯಿಂದ ಹೊರಗಡೆ ಬರುವಾಗ ಸಣ್ಣ ಹುಳದೋಪಾದಿಯಲ್ಲಿ ಇರ್ತೈತೆ. Okay, then what happens? It keeps on eating the mulberry trees. ಮರದ ಇದನ್ನು ಅದು ತಿಂತ ಬರ್ತದೆ. Okay, after that it forms one cocoon around itself. ಅದ ನಂತರ ಅದರ ಸುತ್ತು ಸಹ ಕಾಕೂನ್ ಎಂಬುವಂತ ಒಂದು ವಲಯವನ್ನು ಸೃಷ್ಟಿ ಮಾಡಿಕೊಳ್ತೈತೆ. And it stays inside for several days. ಆ ಒಂದು ಕಾಕೂನ್ ಎಂಬುವಂತ ವಲಯದಲ್ಲಿ ಅದು ಸುಮಾರು ದಿನಗಳು ಅದು ವಾಸ ಮಾಡ್ತೈತೆ. Inside some sort of cell development is happening. ಅದರ ಒಳಗಡೆ ಅದು ವಾಸ ಮಾಡ್ತಿರುವಾಗ ಅದರಲ್ಲಿ ಆ ಸೆಲ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಪ್ರಾರಂಭಿಸ್ತೈತೆ. And it breaks the cocoon and comes out. ಅದ ನಂತರ ತನ್ನ ಏನೋ ಸುತ್ತಲೂ ತಾನೇ ನಿರ್ಮಿಸಿಕೊಂಡಂತ ಆ ಕಾಕೂನ್ ಎಂಬ ವಲಯವನ್ನು ಹರಿದುಕೊಂಡು ಹೊರಗಡೆ ಬರ್ತೈತೆ. When it comes out, it does not look like a worm. ಅದು ಹೊರಗಡೆ ಬಂದಾಗ ಅದು ಹುಳದೋಪಾದಿಯಲ್ಲಿ ಅದು ಕಾಣುವುದಿಲ್ಲ. Worm looks very ugly. ಆಕ್ಚುಲಿ ಆ ಚಿಟ್ಟೆಯಾಗಿ ಬದಲಾಗೋದಕ್ಕಿಂತ ಮುಂಚೆ ಅದೇನು ಹುಳದಾಗಿರ್ತೈತೋ ಅದು ಬಹಳ ವಿಕೃತವಾಗಿರ್ತೈತೆ. Okay, for us it is ugly. For it maybe it's beautiful, I don't know. But it looks ugly generally. ಅದು ಆಕ್ಚುಲಿ ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿರುವುದಿಲ್ಲ. Okay, but when it goes into the cocoon and comes out, it comes out as a beautiful butterfly. ಅದು ಯಾವಾಗಾದ್ರೆ ಕಾಕೂನ್ ಒಳಗಡೆ ಹೋಗಿ ಸ್ವಲ್ಪ ದಿವಸ ನಂತರ ಹೊರಗಡೆ ಬರ್ತೈತೋ ಅದೊಂದು ಸುಂದರವಾದ ಚಿಟ್ಟೆಯಾಗಿ ಬದಲಾಗಿರ್ತೈತೆ. Okay, and that process is called as metamorphosis. ಅದನ್ನೇ ಮೆಟಮಾರ್ಫಸಿಸ್ ಎಂಬುದಾಗಿ ಹೇಳ್ತಾರೆ, ರೂಪಾಂತರ ಎಂಬುದಾಗಿ. Praise the Lord. In the same way, for a believer, metanoia or metamorphosis is required or needed. ನೋಡಿ, ಅದೇ ರೀತಿ ವಿಶ್ವಾಸಿಗಳಾದ ನಮ್ಮ ಜೀವನದಲ್ಲಿ ಸಹ ರೂಪಾಂತರ ಅನ್ನುವಂಥದ್ದು ಬಹಳ ಅಗತ್ಯವಾಗಿ ಬೇಕಾಗಿರುವ ಸಂಗತಿಯಾಗಿದೆ. Okay, during salvation, one metamorphosis or metanoia happened. ನಾವು ಯೇಸು ಕ್ರಿಸ್ತನ ನಂಬಿಕೆಯಿಟ್ಟು ರಕ್ಷಣೆ ಹೊಂದಿದಾಗ ಒಂದು ರೂಪಾಂತರ ಅಲ್ಲಿ ನಡೆದಿರುತ್ತದೆ. You said, whatever I believed in the past, I don't believe it anymore. I believe in Jesus, right? ನೀವು ಆ ಟೈಮಲ್ಲಿ ನೀವು ಹೇಳ್ತೀರಾ, ಕಳೆದ ನನ್ನ ಗತ ಕಾಲದಲ್ಲಿ ಏನೆಲ್ಲ ನಂಬುತ್ತಾ ಇದ್ದೀನಿ, ಇನ್ನು ಅದನ್ನು ನಂಬುವುದಿಲ್ಲ, ನಾನು ಯೇಸುವನ್ನು ಮಾತ್ರ ನಾನು ನಂಬುತ್ತೇನೆ ಎಂಬುದಾಗಿ. That is the first step of metanoia. ಅದು ರೂಪಾಂತರದಲ್ಲಿ ಮೊದಲನೇ ಹಂತವಾಗಿರ್ತದೆ. Okay, you are transformed into the image of Christ in your spirit. ನಿಮ್ಮ ಆತ್ಮದಲ್ಲಿ ಯೇಸು ಕ್ರಿಸ್ತನ ಸ್ವರೂಪಕ್ಕೆ ನೀವು ಬಂದಿರ್ತೀರಾ, ಅದು ನಿಮ್ಮ ಜೀವನದ ಮೊದಲನೇ ಪರಿವರ್ತನವಾಗಿರ್ತೈತೆ. Praise the Lord.
And as you live a believer's life, ಆದ್ರೆ ನೀವು ವಿಶ್ವಾಸಿ ಜೀವಿತವನ್ನು ಜೀವಿಸ್ತಾ ಬರುವಾಗ okay, think like this. The Bible says, James says, word of God is like a mirror. ಈಗ ಯೋಚನೆ ಮಾಡಿರಿ, ಯಾಕೋಬನು ಹೇಳ್ತಾನೆ ದೇವರ ವಾಕ್ಯ ಮಿರರ್ ದರ್ಪಣಕ್ಕೆ ಹೋಲಿಸಲಾಗಿದೆ. Okay, as you meditate the word of God, ನೀವು ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಅದರೊಟ್ಟಿಗೆ ನೀವು ಸಮಯ ಕಳೀತಾ ಬರುವಾಗ it's like every day you are standing in front of the mirror. ನೀವು ಅದರ ಅರ್ಥ ನೀವು ಪ್ರತಿನಿತ್ಯ ಕನ್ನಡಿ ಎದುರಲ್ಲಿ ನೀವು ನಿಂತುಕೊಳ್ತೀರಾ. Okay, you know what is happening in your face or in your body. ಆಗ ನಿಮ್ಮ ದೇಹದಲ್ಲಿ ಮುಖದಲ್ಲಿ ಏನೆಲ್ಲ ಇದೆ ಎಂಬುದಾಗಿ ನೀವು ತಿಳ್ಕೊಳ್ತೀರಾ. Okay, you know one fun fact. ತಮಾಷೆಗೆ ನಾನೊಂದು ವಿಷಯ ಹೇಳ್ತೇನೆ. Okay, you can see anybody in the world but you can't see yourself. ನೋಡಿ, ಲೋಕದಲ್ಲಿರುವಂತ ಯಾವುದೇ ವ್ಯಕ್ತಿಯನ್ನು ನೀವು ನೋಡಬಹುದು, ಬಟ್ ನಿಮ್ಮನ್ನು ನೀವು ಹೀಗೆ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ. Is that true? ಹೌದಲ್ವಾ? Yes, you can see anybody in the world, you can't see yourself. ನೀವು ಯಾರನ್ನಾದ್ರೂ ನೋಡ್ಬೋದು, ನಿಮ್ಮನ್ನು ನೀವು ನೋಡ್ಕೊಳ್ಳಿಕ್ಕೆ ಆಗ್ತದಾ? It's a very funny thing, right? ಅದು ಬಹಳ ತಮಾಷೆ. Unless mirror is there, you can't see yourself. ಕನ್ನಡಿ ಇಲ್ಲದಿದ್ದರೆ ನಮ್ಮನ್ನು ನಾವು ನೋಡ್ಕೊಳ್ಳಿಕ್ಕೆ ಚಾನ್ಸೇ ಇಲ್ಲ. Praise the Lord. Praise the Lord. So unless you meditate the word of God, ದೇವರ ವಾಕ್ಯವನ್ನು ಧ್ಯಾನಿಸದೆ ಹೋದರೆ you will not know about yourself, you will not know about God. ನೀವು ನಿಮ್ಮ ಬಗ್ಗೆ ನಿಮಗೆ ತಿಳುವಳಿಕೆ ಇರುವುದಿಲ್ಲ, ನಿಮಗೆ ದೇವರ ಬಗ್ಗೆನೂ ತಿಳುವಳಿಕೆ ಇರುವುದಿಲ್ಲ. So as you stand in front of the mirror, meditate upon the word of God, you keep on changing, keep on transforming. Amen. Keep on transforming into the image of Christ even in your mind. Already spirit it happened, now it is a process of mind. ನೀವು ಯಾವಾಗಾದ್ರೆ ಕನ್ನಡಿಯಾಗಿರುವಂತ ದೇವರ ವಾಕ್ಯದ ಎದುರಲ್ಲಿ ನಿಂತುಕೊಳ್ತಾ ದಿನಾಲೂ ಅದನ್ನು ಧ್ಯಾನ ಮಾಡ್ತಾ ಅದರೊಂದಿಗೆ ಸಮಯ ಕಳೀತಾ ಹೋಗ್ತಿರೋ, ನೀವು ನಿಮ್ಮ ಮನಸ್ಸು ರೂಪಾಂತರಗೊಳ್ಳಿಕ್ಕೆ ಪ್ರಾರಂಭಿಸ್ತದೆ. Okay, this is a process again, right? ಇದು ತಿರುಗಿ ದಿನನಿತ್ಯ ನಡೆಯುವಂತ ಕಾರ್ಯ. It is called as what? Sanctification. ಇದನ್ನೇ ನಾವು ಹೇಳ್ತೇವೆ ಶುದ್ಧೀಕರಣ ಎಂಬುದಾಗಿ. Okay, praise the Lord. Praise the Lord. So ನನಗೆ ಕೊಡಲ್ಪಟ್ಟಿರುವ ಸಮಯ ಆಯ್ತು. ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು. ಈಗಾಗಲೇ ಸಮಯವಾಗಿದೆ, ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು. ಇದು ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ. ಮುಂದಿನ ವಾರ ನಾವು ಇದನ್ನು ಕಂಟಿನ್ಯೂ ಮಾಡೋಣ. ಪ್ರಶ್ನೆಗಳು. Okay. See, I mean, when we receive salvation, people expect, as in wrong gospel, false gospel expects you to be changed person. ತಪ್ಪಾದ ಸುವಾರ್ತೆ ನಂಬುವಂತ ಜನರು ರಕ್ಷಣೆ ಅಂತ ಹೇಳುವಾಗ ಒಬ್ಬ ವ್ಯಕ್ತಿ ಅವನ ಕಾರ್ಯಗಳಲ್ಲಿ ಪ್ರವರ್ತನೆಯಲ್ಲಿ ಬದಲಾಗಿರುವಂತದ್ದನ್ನು ಅವರು ನಿರೀಕ್ಷಿಸ್ತಾರೆ. Okay, it may happen suddenly, it may not happen also. ಒಂದು ವೇಳೆ ಒಂದು ವ್ಯಕ್ತಿಯ ಜೀವನದಲ್ಲಿ ಒಂದೇ ಸಾರಿ ಅವನ ಮಾರ್ಪಾಟ ನಡೆಯಬಹುದು, ಒಂದು ವೇಳೆ ನಡೆಯದೇ ಇರಬಹುದು. But the change happens every day as you fellowship with the word, fellowship with the Holy Spirit. ಆದ್ರೆ ನೀವು ಪ್ರತಿನಿತ್ಯ ದೇವರ ಆತ್ಮನೊಂದಿಗೆ ದೇವರ ವಾಕ್ಯದೊಂದಿಗೆ ಅನ್ಯೋನ್ಯತೆ ಮಾಡ್ತಾ ಬರುವಾಗ ನಿತ್ಯವೂ ಶುದ್ಧೀಕರಣ ಎಂಬಂತ ಕಾರ್ಯ ವಿಶ್ವಾಸಿಯಲ್ಲಿ ನಡೆಯುವಂತದ್ದಾಗಿರ್ತೈತೆ. Okay, praise the Lord. Right. Any questions? Kandida pastor. See, for example, Nagesh pastor asked a question, that is 1 John 1:9. It says that if we confess our sins, he is faithful to forgive us and cleanse us from all the unrighteous works. ಇಲ್ಲಿ ಪಾಸ್ಟರ್ ನಾಗೇಶ್ವರ್ ಒಂದು ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಯೋಹಾನನು ಬರೆದಂತ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದ ಮೂಲಕ ಅಲ್ಲಿ ಹೇಳಲ್ಪಟ್ಟಿದೆ, ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಕಸ್ತಕನು ನೀತಿವಂತನಾಗಿರುವುದರಿಂದ ನಮ್ಮ ಸಕಲ ಅನೀತಿಯನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ಶುದ್ಧಿ ಮಾಡುವನೆಂಬುದಾಗಿ. Praise the Lord. So here forgiveness word is written, right? He will forgive, that word is there. ಇಲ್ಲಿ ಕ್ಷಮಿಸಿ ಬಿಡ್ತಾನೆ ಎಂಬುವಂತ ಮಾತನ್ನು ನಾವು ನೋಡ್ತೇವೆ. But during salvation we are forgiven, that's what we came to know until now. ರಕ್ಷಣೆ ಹೊಂದಿರುವಂತಹ ಸಂದರ್ಭದಲ್ಲಿ ನಾವು ಕ್ಷಮಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನಾವು ನೋಡಿದ್ದೇವೆ. What is this forgiveness? ಆದರೆ ಈ ಕ್ಷಮಾಪಣೆ ಏನಾಗಿದೆ? Okay, I can explain you with one small example. ನಾನೊಂದು ಉದಾಹರಣೆ ಒಂದಿಗೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. I have a father, right? I have a father. ನನಗೆ ತಂದೆ ಇದ್ದಾರೆ. Okay, I am his son from last 37 years. ನಾನು 37 ವರ್ಷದಿಂದ ನನ್ನ ತಂದೆಗೆ ನಾನು ಮಗನಾಗಿದ್ದೇನೆ. Okay, can anything break this relationship? ಏನಾದರೂ ನನಗೆ ನನ್ನ ತಂದೆಗಿರುವಂತಹ ಸಂಬಂಧವನ್ನು ಯಾವುದಾದ್ರೂ ವಿಷಯ ಮುರಿಲಿಕ್ಕೆ ಆಗ್ತದಾ? ಆಗ್ತದಾ? ಆಗಲ್ಲ. ಈವನ್ ಬಾಂಡ್ ಬರೆದ್ರು ಕೂಡ, ಇವನು ನನ್ನ ಮಗನಲ್ಲ ಅಂತ ಬಾಂಡ್ ಬರೆದ್ರು ಕೂಡ ನಾನು ಅವರ ಮಗನೇ ಅಲ್ವಾ? ಈವನ್ ಇಫ್ ಹಿ ರೈಟ್ಸ್ ಅ ಬಾಂಡ್ ಸೇಯಿಂಗ್ ಯು ಆರ್ ನಾಟ್ ಮೈ ಸನ್, ಐ ಆಮ್ ಸ್ಟಿಲ್ ಹಿಸ್ ಸನ್. ಒಂದು ವೇಳೆ ನನ್ನ ತಂದೆ ಏನಾದರೂ ಕಾರಣದಿಂದ ಇವನು ನನ್ನ ಮಗ ಅಲ್ಲವೇ ಅಲ್ಲ ಅಂತ ಬಾಂಡ್ ಬರೆದ್ರು ಸಹ ನಾನು ಖಂಡಿತ ಅವರ ಮಗನೇ ಆಗಿರ್ತೇನಾಗಲಿ ಆ ಸಂಬಂಧವನ್ನು ಯಾವುದು ಮುರಿಲಿಕ್ಕಾಗಲ್ಲ. I praise God, I have a very loving father.
I have a very loving father. ಆದ್ರೆ ದೇವರಿಗೆ ಸ್ತೋತ್ರ, ನನಗೆ ಒಳ್ಳೆ ನನ್ನನ್ನು ಪ್ರೀತಿಸುವ ತಂದೆ ನನಗಿದ್ದಾರೆ. He gives me whatever I want even before I ask, even now also after marriage. ಈಗ ಸಹ ಇವನ್ ಮದುವೆ ಆದ ನಂತರ ಸಹ ನನಗೆ ಏನು ಬೇಕೋ ನಾನು ಕೇಳೋದಕ್ಕಿಂತ ಮುಂಚೆ ಕೊಡ್ತಾರೆ. Okay, but in some things we have conflicts. ಆದ್ರೆ ಕೆಲವು ಸಂಗತಿಗಳಲ್ಲಿ ಅವರಿಗೆ ನನಗೆ ವ್ಯತ್ಯಾಸಗಳಿರ್ತವೆ. Many times I hurt his heart. ಅನೇಕ ಸಾರಿ ನಾನು ಅವ್ರ ಹೃದಯವನ್ನು ನೋಯಿಸ್ತೇನೆ. Now what I should have done? ಅವರ ಮನಸ್ಸನ್ನು ನಾನು ನೋಯಿಸಿದಾಗ ನಾನು ಏನ್ ಮಾಡ್ಬೇಕು? Should I say that, I have a relationship, no problem, tomorrow is my father again, no problem? Should I think like that? ನೋಡಿ, ಹೇಗೂ ಸಂಬಂಧ ಇದೆ, ಇದು ಯಾವ್ದು ಮುರಿಲಿಕ್ಕಾಗಲ್ಲ, ನಾಳೆ ಅವರ ಅಪ್ಪನೇ, ನಾನು ಏನು ಮಾಡ್ಬೇಕಾಗಿಲ್ಲ ಅಂತ ಇರ್ತೇನಾ? Or will I go and say sorry to him? ಇಲ್ಲ, ಇಲ್ಲದಿದ್ರೆ ಹೋಗಿ ನಾನು ಸಾರಿ ಕೇಳ್ತೇನಾ? If I say sorry, will he forgive or not? ನಾನು ಅವರನ್ನು ಕ್ಷಮೆ ಕೇಳಿದರೆ ಅವರು ಕ್ಷಮಿಸ್ತಾರಾ ಇಲ್ಲವಾ? Yes. Yes. Praise God. Amen. This is that forgiveness. ಇದು ಆ ಒಂದು ಕ್ಷಮಾಪಣೆ ಆಗಿದೆ. Not about salvation. ಆದ್ರೆ ಇದು ರಕ್ಷಣೆ ಕುರಿತಾಗಿ ಅಲ್ಲ. Praise God. Okay. ಈ ಸಲ ಸರಿಯೇ, ದೇವರ ಹತ್ರ ಕ್ಷಮೆ ಕೇಳಿ. ಸರಿಯೇ. ಆದ್ರೆ ಅವರ ಹೃದಯ ಹೇಗಿದೆ ಅಂತ ನೋಡ್ಬೇಕು. ಈಗ ತಪ್ಪುಗೆ ಕ್ಷಮಾಪಣೆ ಕೇಳ್ತಿದ್ದೇನೆ ಎಂಬುದಾಗಿ ಯಾವ ರೀತಿಯಲ್ಲಿ ಕೇಳ್ತಿದ್ದೇನೆ? ನನಗೆ ರಕ್ಷಣೆ ಹೋಗಿದೆ, ತಿರ್ಗ ನನಗೆ ರಕ್ಷಣೆ ಕೊಡ್ಬೇಕು ಎಂಬುದಕ್ಕೆ ಹೇಳ್ತಿದ್ದೀನ? ಅದು ತಪ್ಪಾದ ಆಲೋಚನೆ, ರೈಟ್? Okay, but if you know that you are in relationship with the Father and you are asking forgiveness, that is correct. Yes. Praise God. So pastor ಹೇಳ್ತಿದ್ದಾರೆ chapter 1 and 2, 1 John chapter 1 and chapter 2, both please read when you go home. It explains very clearly. ಈ ವಿಷಯದ ಸಂಬಂಧವಾಗಿ 2ನೇ ಅಧ್ಯಾಯ, ಯೋಹಾನನ್ ಬರೆದಂತ ಮೊದಲನೇ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ ಕಂಟಿನ್ಯೂ ಆಗಿ ಅದರ ಬಗ್ಗೆ ಸ್ಪಷ್ಟವಾಗಿ ವಿವರಿಸ್ತಾ ಹೋಗುವಂತದ್ದಾಗಿದೆ. Correct. Praise God. ನಾವಲ್ಲಿ ನಾವು ನೋಡ್ತೇವೆ, ಅಂದ್ರೆ ರಕ್ಷಣೆ ಹೊಂದಿರುವಂತ ವ್ಯಕ್ತಿ ತಪ್ಪು ಮಾಡಿದ್ರೆ ಕ್ಷಮಾಪಣೆ ಕೇಳಬೇಕಾ? ಕೇಳದಿದ್ರು ನಡೀತೇತ? Yes. ಕೇಳಬೇಕು. ಕ್ಷಮಾಪಣೆ ಕೇಳಬೇಕು. ಬರುವ ವಾರದಲ್ಲಿ ನಾವು ಪಾಪದಲ್ಲೇ ಜೀವಿಸಿದ್ರೆ ನಮಗೆ ಬರುವ ನಷ್ಟಗಳು ಕೂಡ ಹೇಳ್ತೇನೆ ನಾನು. ಕ್ಷಮಾಪಣೆ, ಈಗ ನಾವು ಒಂದು ಸಂಬಂಧದಲ್ಲಿದ್ದಾಗ ತಪ್ಪುಗಳಾದಾಗ ನಾರ್ಮಲ್ ಆಗಿ ನಾವು ಕ್ಷಮಾಪಣೆ ಕೇಳ್ತೇವೆ, ಕೇಳಲೇಬೇಕು, ಕೇಳೋದ್ರಲ್ಲಿ ತಪ್ಪಿಲ್ಲ. ಬಟ್ ಮುಂದಿನ ವಾರದಲ್ಲಿ ಈ ವಿಷಯ ಸಂಬಂಧವಾಗಿ ಪಾಪಗಳು ಕಂಟಿನ್ಯೂ ಆಗಿ ತಪ್ಪು ಮಾಡ್ತಾನೇ ಹೋದ್ರೆ, ಕ್ಷಮೆ ಕೇಳೋದು, ತಪ್ಪು ಮಾಡೋದು, ತಪ್ಪು ಮಾಡ್ತಾನೆ ಹೋಗುವಂತದ್ದಾದ್ರೆ ಅದರಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ನಾವು ನೋಡಿಕೊಳ್ಳೋಣ. ಓಕೆ, ಪ್ರೈಸ್ ದಿ ಲಾರ್ಡ್. ಎನಿ ಅದರ್ ಕ್ವೆಶ್ಚನ್? ಓಕೆ, ಬರುವ ವಾರ ಕಂಟಿನ್ಯೂ ಮಾಡೋಣ. ಇನ್ನೊಂದ್ಸತಿ ನೀವು ಮನೆಗೆ ಹೋದ ನಂತರ ಪಾಪದ ಅರಿಕೆ ಬಗ್ಗೆ ಬೈಬಿಲಲ್ಲಿ ಇನ್ನೂ ಎಲ್ಲಿ ಬರೆಯಲ್ಪಟ್ಟಿದೆ? ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ. ಓಕೆ, ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಇನ್ನೂ ಎಲ್ಲಿ ಬರೆಯಲ್ಪಟ್ಟಿದೆ ನೀವು ಒಂದ್ಸತಿ ನೋಡಿ. ನಾವು ಈಗ 2 ವಚನಗಳು ತೋರಿಸಿದ್ದೇವೆ, ಇಲ್ಲಿ ಬಿಟ್ರೆ ನನಗೆ ಎಲ್ಲೂ ಕಾಣಲಿಲ್ಲ. ನಿಮಗೆ ಸಿಕ್ಕಿದ್ರೆ ದಯವಿಟ್ಟು ತಗೊಂಡು ಬನ್ನಿ, ಅದನ್ನ ಡಿಸ್ಕಸ್ ಮಾಡೋಣ. ಆದ್ರೆ ಖಂಡಿತವಾಗಿ ಅದು ರಕ್ಷಣೆ ಬಗ್ಗೆ ಇರುವುದಿಲ್ಲ. ಓಕೆ, ಒಂದು ವೇಳೆ ಇದ್ರೆ, ಆಕ್ಚುಲಿ ಇಲ್ಲ ಇದ್ರೆ ಅದು ರಕ್ಷಣೆ ಬಗ್ಗೆ ಖಂಡಿತ ಇರುವುದಿಲ್ಲ. ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಅಸ್ ಆಲ್.